सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम् भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैः तुष्टुवागंसस्तनूभिः व्यशेम देवहितं यदायुः स्वस्ति न इन्द्रो वृद्धश्रवाः स्वस्ति न पूषा विश्ववेदाः स्वस्ति न साक्षो अरिष्टनेमिः स्वस्ति नो बृहस्पतिर्ददातु ओम शांति शांति शांति। हरि ओम श्री गुरुभ्यो नमः। हरि ओम। ನಿನ್ನೆ ದಿವಸ ಕೈವಲ್ಯ ಉಪನಿಷತ್ತಿನ 24ನೇ ಮಂತ್ರವನ್ನ ನೋಡಿ ಎಲ್ಲ ಆಳವಾದ ವಿಷಯವನ್ನ ಗುರು ಶಿಷ್ಯನಿಗೆ ಹೇಳಿದ. ಏನ್ ತಿಳಿದಿಪ್ಪ ಅಂತ ಕೇಳಿದ ಶಿಷ್ಯ ಗುರುವಿಗೆ ಇಲ್ಲ ತಿಳಿದೇ ಇದ್ರಿ ಅಂತ ಹೇಳಿದೆ. ಹೇಳಿದ ಅಂದಾಗ ಶಿಷ್ಯ ಗುರುವಿಗೆ ಎಷ್ಟು ಆನಂದ ಆಗಿರ್ಬೇಕ್ರಿ. ಆ ಆನಂದವನ್ನ ತಿಳಿದವರಿಗೆ ಆನಂದ, ಅದು ತಿಳಿಲಾರದವ್ರಿಗೆ ಏನ್ ಮಾಡ್ಬೇಕು ಅನ್ನೋದನ್ನ ಇಲ್ಲೇ 25ನೇ ಶ್ಲೋಕದಲ್ಲಿ ಅನೇನ ಜ್ಞಾನಮಾಪ್ನೋತಿ ಸಂಸಾರಾರ್ಣವನಾಶನಾತ್ ತಸ್ಮಾದೇವಂ ವಿದಿತ್ವೈನಂ ಕೈವಲ್ಯಂ ಫಲಮಶ್ನುತೆ ಕೈವಲ್ಯಂ ಫಲಮಶ್ನುತೆ ಕೈವಲ್ಯಂ ಫಲಂ ಅಶ್ನುತೆ. ಹೇಳ್ತಾರಂದ್ರೆ ಇಲ್ಲಿಗೆ ಉಪನಿಷತ್ತು ಮುಗಿಯಿತು. ಅನೇನ ಜ್ಞಾನ ಮಾಪ್ನೋತಿ, ಈ ರೀತಿಯ ಜಪದಿಂದ, ಜಪ ಯಾರಿಗೆ ತಿಳಿದಿಲ್ಲ ಅವರು ಆ ರೀತಿ ಜಪ ಮಾಡಿದ್ರು ಅಂದ್ರು. ಯಾವುದು ಏನ್ ಜಪ ಮಾಡಿದ್ರು ಇಲ್ಲಿ ಹೇಳಿದ್ರು? ಶತರುದ್ರೀಯ ಅಥವಾ ಈ ಕೈವಲ್ಯ ಉಪನಿಷತ್ತು. ಅದಕ್ಕೆ ನೀವು ಯಾವ್ದಾದ್ರು ರುದ್ರದ ಹೇಳ್ರಿ, ಯಾವ್ದಾದ್ರು ದಕ್ಷಿಣಾಮೂರ್ತಿ ಸ್ತೋತ್ರ ಹೇಳ್ರಿ, ಹಸ್ತಾಮಲಿಕೆಯನ್ನು ಹೇಳ್ರಿ, ಭಜಗೋವಿಂದ ಹೇಳ್ರಿ, ಯಾವ್ದಾರ ಹೇಳ್ರಿ. ನೀವು ಇಲ್ಲಿ ಹೇಳಂತ ಇಲ್ಲಂತಲ್ಲ, ಅಂತಃಕರಣ ಶುದ್ಧಿಗಾಗಿ, ಅಂತಃಕರಣ ಏಕಾಗ್ರತೆಗಾಗಿ ಮನದೋಷ ಮತ್ತು ವಿಕ್ಷೇಪ ದೋಷ ಇದ್ದು ಅಂದ್ರ ಈ ಜ್ಞಾನ ನಿಲ್ಲುವುದಿಲ್ಲ, ಜಾರಿ ಹೋಗ್ತದೆ. ಕಮಲದ ಎದಿ ಮ್ಯಾಗ ನೀರಿನ ಹನಿ ಬಿದ್ರೆ ಅದು ಹೆಂಗ್ ಜಾರಿ ಹೋಗ್ತದ ಹಂಗ ಜಾರಿ ಹೋಗ್ತದ ನಿಜ. ಅಲ್ಲಿ ಉಳಿದು ಆ ಉಳಿದೋದು ಯಾಕಂದ್ರೆ ಅಂತಃಕರಣ ದೋಷ. ಆ ಅಂತಃಕರಣ ದೋಷವನ್ನು ಕಳ್ಕೊಳ್ಳಕ್ಕೆ ಏನ್ ಮಾಡ್ಬೇಕು? ಕರ್ಮಯೋಗ ಮತ್ತು ಜ್ಞಾನ ಉಪಾಸನ ಯೋಗವನ್ನು ಮಾಡ್ಬೇಕು. ಅದನ್ನು ಮಾಡೋದ ಅಧಿಕ ಸುಧಾರ ಕೂಡ ಏನಂತಾರೆ, ನೀವು ಜಪ ಮಾಡಿ. ಈ ರೀತಿ ಅನೇಕ ಜಪದಿಂದ ಅನೇಕದೇನೋ ಈ ರೀತಿ ಜಪದಿಂದ ಸಂಸಾರ ಆರ್ಣವನಾಶನಂ, ಸಂಸಾರ ಸಾಗರ ಆರ್ಣವನ್ನು ಸಾಗರದ ಈ ಹುಟ್ಟು ಸಾವು ಎಂಬ ಸಂಸಾರ ಅಂದ್ರೆ ವೇದಾಂತಗಳ ಹುಟ್ಟು ಸಾವು ಏನು? ಉದರಪಿ ಜನನಂ ಉದರಪಿ ಮರಣಂ ಉದರಪಿ ಜನನಿ ಜಠರೇ ಶಯನಂ ಏನದ ಇದಕ್ಕ ಸಂಸಾರ ಅಂತ. ತಿರ್ಗಾಮರಿಗೆ ಬಂದ ದಾರಿ ಒಳಗೆ ಅಡ್ಡಾಡೋದು. ಈ ಜನನ ಮರಣ, ಈ ಹುಟ್ಟು ಸಾವೆಂಬ ಸಂಸಾರ ಸಾಗರವನ್ನು ನಾಶ ಮಾಡುವಂತಹ ಜ್ಞಾನವನ್ನು ಪಡೆಯುತ್ತಾನೆ. ಅದಕ್ಕಾಗಿ ಅಧಿಕಾರಿ ಆಗುವುದು ಬಹಳ ಫಲ ಆಗ್ತದ. ಅಧಿಕಾರಿ ಆದ್ಮೇಲೆ ಅವನು ಕರ್ಮಯೋಗವನ್ನ ಮಾಡಿ ತನ್ನ ಮನಕೋಶವನ್ನು ಕಳ್ಕೊಂಡಾನು, ಉಪಾಸನ ಯೋಗವನ್ನ ಮಾಡಿ ಏನೋ ವಿಕ್ಷೇಪ ದೋಷವನ್ನು ಕಳ್ಕೊಂಡಾನು, ಅವನಿಗೆ ಜ್ಞಾನ ಬಹಳ ಆಗ್ತದ ಅಂತಾನು. ಇಷ್ಟು ಹೇಳಿದ ಜ್ಞಾನ ಆಗ್ಬೇಕು. ಅಕಸ್ಮಾತ್ ಯಾರಿಗಾರ ಆಗಿಲ್ಲ ಅಂದ್ರ ಅದು ದೋಷ ಜ್ಞಾನದಲ್ಲ, ಅದು ನಮ್ಮ ಅಂತಃಕರಣದ ದೋಷ. ಅಂತಃಕರಣದಲ್ಲಿ ಹಲವಾರು ದೋಷಗಳು ಇರ್ತಾವ. ಬ್ರಹ್ಮ ಹತ್ಯಾ ದೋಷ ಇರ್ತದ, ಅಪೇಯ ಪೇಯ ಅಪಾನಪಾನ, ಯಾವ್ಯಾವ ದೋಷ ಇರ್ತಾವ. ಆ ದೋಷ ಇದ್ದಾಗ ಈ ಜ್ಞಾನಕ್ಕೆ ಅವಕಾಶ ಇರೋದ್ರಿಂದ ಅದಕ್ಕೆ ಆ ದೋಷಗಳಾಗ ಏನ್ ಮಾಡ್ಬೇಕು? ಅಂತಃಕರಣ ಶುದ್ಧಿ ಮಾಡ್ಕೊಳಕ ರುದ್ರವನ್ನು ಜಪ ಮಾಡ್ರಿ. ಈ ರೀತಿ ಜಪದಿಂದ ಏನಾಗ್ತದ? ಹುಟ್ಟು ಸಾವೆಂಬ ಸಂಸಾರ ಸಾಗರವನ್ನು ನಾಶ ಮಾಡುವ ಜ್ಞಾನವು ಪಡೆಯುತ್ತಾರೆ. ಅಂದ್ರೆ ಜ್ಞಾನ ಪಡೆಯುತ್ತಾರೆ ಅಂದ್ರೆ ಮತ್ತು ಹೆಂಗ? ಶ್ರವಣ ಮನನ ನಿಧಿಧ್ಯಾಸನದಿಂದ ಜ್ಞಾನ ದೇವತು ಕೈವಲ್ಯಂ ಜ್ಞಾನವನ್ನ ಪಡೆಯುತ್ತಾನೆ. ತಸ್ಮಾ ಆದುದರಿಂದ ಏವಂ
ಏವಂ ಈ ಪ್ರಕಾರವಾಗಿ ಏವಂ ಆತ್ಮನನ್ನು ವಿದಿತ್ವ ತಿಳಿದು ಆತ್ಮನನ್ನ ಸಚ್ಚಿದಾನಂದ ಸ್ವರೂಪನೇ ನಾನೇ ಸ್ವರೂಪ ನಾನೇ ಆತ್ಮನಿದ್ದೇನೆ ಎನ್ನುವಂಥದ್ದು ಅಪರೋಕ್ಷ ಜ್ಞಾನವನ್ನು ಮಾಡಿಕೊಂಡಾಗ ಮೋಕ್ಷದ ಫಲವು ಆ ಫಲವನ್ನು ಕೈವಲ್ಯಂ ಫಲಂ ಅಶ್ನುತೆ ಪಡೆಯುತ್ತಾನೆ. ಈ ರೀತಿಯ ಜಪದಿಂದ ಸಾಧಕನು ಒಂದು ಸಾವಿರೆಂಬ ಸಂಸಾರ ಸಾಗರವನ್ನು ನಾಶ ಮಾಡುವ ಜ್ಞಾನವನ್ನು ಪಡೆಯುತ್ತಾ ಈ ರೀತಿಯಾಗಿ ಆತ್ಮವನ್ನು ತಿಳಿದು ಮೋಕ್ಷದ ಫಲವನ್ನು ಪಡೆಯುತ್ತಾನೆ. ಇದು ಸ್ವಾಮಿ ಚಿನ್ಮಯಾನಂದರ ಗ್ರಂಥದಲ್ಲಿ ಬರುವಂತಹ ಒಂದು ಕನ್ನಡ ಅನುವಾದ. ಪರಮಾತ್ಮನನ್ನು ಅಪ್ಪೋರೆ ಹೇಳಲು ಕೊನೆಯ ಶ್ಲೋಕ ಕೈವಲ್ಯ ಉಪನಿಷತ್ತಿನಲ್ಲಿ ಅನೇನ ಜ್ಞಾನಂ ಆಪ್ನೋತಿ ಥ್ರೂ ಡೈಲಿ ರುದ್ರಪಾರಾಯಣ ಅನೇನ the same within teaching that so formidable begins to appeal to my intellect ಅಂತ ಅವರು ರುದ್ರಪಾರಾಯಣ ಮಾಡೋದು ಹೋಗಿ ಒಂದು ಸ್ವಲ್ಪ ದಿವಸ ಆದ್ಮೇಲೆ ಕೈವಲ್ಯ ಪದ್ಧತಿ ಕೈವಲ್ಯ ಉಪನಿಷತ್ ಓದಿ ಅವಾಗ ನಿಮ್ಗೆ ಯಾವ ತಿಳಿದಿರೋ ಯಾವ ವಿಷಯ ತಲೆಮ್ಯಾಗ ಹಾಕಿದ್ರೋ ಅವ್ರು ತಿಳಿದ ಚಲೋ ಅಂತ ಅಂದ್ರೆ ತಿಳ್ಕೋಬೇಕು ಅಂತ ಕಣ ಶುದ್ಧ ಆಯ್ತು ಅದು ಹಾಗಾಗತೈತಿ ಅಂತ it builds up my self confidence. ನಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಗೆ ಮಾಡುವ the path of ಜ್ಞಾನ appears logical. ಜ್ಞಾನದಲ್ಲಿ ಹೇಳಿದ್ದು ಮಾತು ಹೌದು ಅನ್ಸುತ್ತೆ ನನ್ನ ಮನಸ್ಸಿಗೆ ಅರ್ಥ ಕಾಣ್ದಾಗ ಎಫಿಷಿಯಂಟ್ ಕೊಲಿಜನ್ಸ್ ಆಗ್ತಾವೆ. ಹೌದು ಹೌದು ಅನಿಸ್ತದೆ. ಅಲ್ಲ ಅಲ್ಲ ಅನ್ನೋದಿತ್ತು ಮೊದಲು ಯಾವಾಗ ಅನಧಿಕಾರ ಇದ್ದಾಗ ಅಲ್ಲ ಅನ್ನೋದಿತ್ತು ಅವ್ಯಾಂಗ ಅನ್ನಿಸ್ತಿತ್ತು. ಈಗ ಏನಿಸ್ತದ ಹೌದು ಅನಿಸ್ತದ. ಇದು ಕಪೋಲ ಕಲ್ಪನೆ ಅಲ್ಲ, ಇದು ವಾಸ್ತವಿಕ ಅನಿಸ್ತದ. ಅಧಿಕಾರಿಗಳಾದಾಗ ಇಟ್ ಇಸ್ ಮೋಸ್ಟ್ ಪ್ರಾಕ್ಟಿಕಲ್ ಅಂಡ್ ಪಾಸಿಬಲ್. ಇದನ್ನ ನಾವು ಪ್ರಯತ್ನದಿಂದ ಸಾಧಿಸಬಹುದು ಅಂತ ಅನಿಸ್ತದ. ಯಾವಾಗ ನಾವು ಅಧಿಕಾರಿ ಆಗ್ತೀವಿ ಅವಾಗ it must be noted that it doesn't have to be just Rudra Parayanam, it can be Vishnu Parayanam, Vishnu Sahasra Parayanam, or Lalita Sahasranama Parayanam, etc. or a routine puja or japa of any deity. ನೋಡಿ ನಾವು ರುದ್ರ ಹೇಳಿದ್ರೆ ರುದ್ರ ಅಲ್ಲ, ವಿಷ್ಣು ಸಹಸ್ರನಾಮ ಜಪ ಮಾಡ್ರಿ ಅಥವಾ ಲಲಿತಾ ಸಹಸ್ರನಾಮ ಜಪ ಮಾಡ್ರಿ ಅಥವಾ ನಮ್ಗೆ ಇದು ಮಾಡಕ್ಕಾಗುದಿಲ್ಲ ಸುಮ್ಮನೆ ನೀವು ಮನೆಯೊಳ ಗಂಗಕ್ಕೆ ಮಾಡಿ ಪೂಜೆ ಮಾಡ್ರಿ ದೇವರು. ಅದು ನಿಮ್ಮನ್ನ ಪಾರಾಯಣ ಕರ್ಕೊಂಡು ಹೋಗ್ತದೆ. ಎಲ್ಲರ ಪ್ರಾರಂಭ ಮಾಡ್ರಿ, ಅದು ನಿಮ್ಗೆ ಕರ್ಕೊಂಡು ಹೋಗ್ತದೆ. ಎಲ್ಲರ ಪ್ರಾರಂಭ ಮಾಡ್ರಿ. ಇದು ಹಿಂಗಂತ ಅಪೂರ್ವದ ಮೇಲೆ ಈಗ ನನಗೂ ಕರೆದ ಅನಿಸ್ತದೆ. ನನ್ನ ಪರಿಸ್ಥಿತಿ ಹೆಂಗಾಗಿರ್ತಂದ್ರೆ ನಾನು 5ನೇ ಇದ್ದಾಗ ನಾನು 2ನೇ ನಮ್ಮವ್ವ ತಿಳ್ಕೊಂಡು ನಮ್ಮಪ್ಪ ನಾನು PUC ಇದ್ದಾಗ ನಮ್ಮಪ್ಪ ತಿಳ್ಕೊಂಡ. ನಮ್ಮಪ್ಪ ರೈಲ್ವೆ ಎಂಪ್ಲಾಯಿ ಇದ್ರು, ಕೆಲಸಕ್ಕೆ ಹೋಗಿದ್ರು. ನಮ್ಮವ್ವ ತಿಳ್ಕೊಂಡ್ರೆ ನಮ್ಮ ಅಣ್ಣ ಹೆಂಡಿಗಾಗ ನಾವು ದೊಡ್ಡದಾಗಿತ್ತು. ನಮ್ಮ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಏನ್ ಮಾಡ್ತೀವಿ, ಮುಂಜಾನೆ ಸಾಯಂಕಾಲ 7ರಿಂದ 10 ನಾವು 10 ಮನೆಗೆ ಬಂದ್ವಿ ಅಂತಂದ್ರೆ ನಮ್ಮ ಅಣ್ಣನ ಹೆಂಡಿ ಕೂಡ ನೀರ್ ತರಬೇಕು. 5ನೇ ಡಬಲ್ ಕೊಡ್ಬಾರ್ದು ನೀರ್ ತಂದೇನ್ರಿ ನಾ. 5ನೇ ಬಾವಿ ಒಳಗ ಸೇರ್ಬೇಕು. 16 ಕೊಡ್ಬಾರ್ದು ಸವಳ ನೀರು, 2 ಕೊಡ್ಬಾರ್ದು ಸಿಹಿ ನೀರು ತರಬೇಕು. ಸಾಲಿಯಿಂದ ಮನೆಗಳ ಊಟಿಲ್ಲ. ಆನಂತರ ಏನ್ ಮಾಡ್ಬೇಕ್ರಿ, ಅಷ್ಟದಾದಾಗ ಸ್ನಾನ ಮಾಡಿ ಪೂಜೆ ಮಾಡ್ಬೇಕು. ಪೂಜೆ ಹೆಂಗ್ ಮಾಡ್ಬೇಕು ಅಂದ್ರೆ ಅವು ದ್ವಾರ ಗೋಪಾಲ ಗಿಪಾಲ ಎಲ್ಲ ದೇವರು ದ್ವಾರ ನಮ್ಮನೆ ಹಿಂಬೆ ಅವು ಪೂಜೆ ಬಂದು ನೋಡಕ್ಕೆ ನಮ್ಮ ಮನ ಹೇಳಿ ಎಲ್ಲ ಸ್ವಚ್ಛ ಮನೆ ಮಾಡಿದ್ರೆ ಅಷ್ಟೇ ಊಟ. ನಾನು ಅದನ್ನೆಲ್ಲ ಸ್ವಚ್ಛ ತೊಳೆದು ಬೆಳಗಂಟೆ ಬಾರಿಸಿ ಏನಂದ್ರೆ ದೇವ್ರ ಪೂಜೆನ ಹೆಂಗ್ ಮಾಡ್ತಿದ್ವಿ ಶ್ರದ್ಧಾ ಇಲ್ಲ ಇಲ್ಲ ಇದು ಮಾಡಿದ್ರೆ ಊಟ ಕೊಡ್ತಾರ. ನಾನು ನಮ್ಮ ಮನೇಲಿ ಹೇಳ್ಕೊಂಡು ನಾನು 12 1 ಗಂಟೆ ಬಾರಿಸಿದೆ. ಗಂಟೆ ಬಾರಿಸುವಂತ ಏನೇನು ಜೀರೋ ಶ್ರದ್ಧಾ ಅಲ್ಲಿಂದ ನಾನು ಪ್ರಾರಂಭ ಆಗಿರ್ಬೋದು. ನನ್ನ ಪ್ರಯಾಣ ಗಂಟೆ ಬಾರಿಸ್ತೀವಿ ನಮ್ಮವನ್ನ ಯಾಕೆ ಕರ್ಸ್ಕೊಂಡ, ಈ ಸಣ್ಣ ವಯಸ್ಸಿಗೆ ಯಾಕೆ ಕರ್ಸ್ಕೊಂಡ, ಎಲ್ಲರಿಗೂ ಹೋಗುವಾಗ ನನ್ಗೆ ಯಾಕೆ ಹೋಗಿಲ್ಲ. ಅವು ಇದ್ರೆ ಅವ್ರ ಕಾಳಜಿನ ಬೇರೆ, ಅಣ್ಣನ ಹೆಂಡತಿ ಕಾಳಜಿನ ಬೇರೆ. ನಾನು ನಿನಗೆ ಅವ್ವ ಆಗ್ತೀನಿ ಅಂದ್ರೆ ನೀನ್ ನನ್ಗೆ ಅವನಂಗೆ ಹೋಗೋದೇನು ನಾನು ಕೇಳಿ ನನ್ ನೆನಪದ. ನಾನು ನಿನಗೆ ಅವ್ವ ಆಗ್ತೀನಿ, ನೀನು ಎಲ್ಲ ಅವುಗಳನ್ನೇ ನನ್ ಹೋಗೋದೇನು
ಇದನ್ನ ಕಲಿಯುವಂತ ಮನುಷ್ಯನ ಅವನೇ ಹೇಳತ್ತ ನಾನು ಅಗೇನ ಅವು ಆಗ್ಲಿಲ್ಲ ಮೂವಲ್ಲಿಲ್ಲ ಮಾಚಿಗೆ ಸುಮ್ನೆ ಮಾಚಿಗೂ ಹೂವಲ್ಲಿಲ್ಲ ನನಗೂ ಹೂವನ್ರಿ ಮಾತಿಗೂ ಹೂವನ್ನಿಲ್ಲ ಸೀದಾ ಅನ್ಎಜುಕೇಟೆಡ್ ಏನ್ರಿ ಕೆಲವೊಂದು ಇರ್ತಾರೆ ನಾನು ಇನ್ನೊಂದು ನೋಡಿದ್ದೀನಿ ನಾನು ಹೊರಗಿನ ಮಂದಿ ನಮ್ಮ ಜನ ಅಲ್ಲ ನಾ ಕೆಲಸ ಮಾಡುವಲ್ಲಿ ನಮ್ಮ ಗೆಳೆಯ ಒಬ್ಬ ಇದ್ದ ಶಿವಾನಂದ ಅಂತ ತಿಳ್ಕೊಂಡು ಅವನೂರಲ್ಲಿ ಅವ್ರ ಅತ್ತಿಗೆ ಇದ್ದು ದ್ಯಾಮವ್ವ ಅಂತ ತಿಳ್ಕೊಂಡು ಅವರು ಅಂಬಿಗರ ಮಂದಿ ತಮ್ಮ ನೀವು ಒಬ್ಬದಿರಿ ಇದು ನಿಮ್ಮ ಮನೆ ಅಂತ ಕೇಳ್ಕೊ ಹಸಿವಾದಾಗ ಬಂದ ಆ ರೊಟ್ಟಿ ಮಾಡಿ ಮ್ಯಾಗ ಇದು ಇಟ್ಟಿರ್ತಾರಲ್ರಿ ಇದ್ರಾಗ ಹಾಕಿ ಗುಡ್ಡೆಗೆ ಹಾಕಿ ಏನಂತ ರೊಟ್ಟಿ ಬುಟ್ಟಿ ನೆಲೂರ್ಬ ರೊಟ್ಟಿ ಕೆರಿಸಿ ನೆಲದಾಗ ಇಟ್ಟಿರ್ತೀನಿ ನಿಮ್ ಮನೆ ಅಂತ ತಿಳ್ಕೊತಮ್ಮ ನೀ ಯಾವಾಗ ಬೇಕು ಅವಾಗ ಬಂದು ಊಟ ಮಾಡ್ಕೊಂಡು ಹೋಗು ನಮ್ಮ ಮನೆಯವ್ರ ಜೊತೆ ನಮ್ಮ ಮನೆ ಮಂದಿ ಹೆಂಗ್ ಬರ್ತಾರ ಹಂಗ ಬಂದು ಊಟ ಮಾಡ್ಕೊಂಡು ಹೋಗು ನೀ ಮಾಡ್ಕೊಂಡ್ ತಿನ್ನಕ್ ಹೋಗ್ಬೇಡ ಕೈ ಬಾಯಿ ಸುಟ್ಕೊಳಕ್ ಹೋಗ್ಬೇಡ ಅಂತಿದ್ದ ಅಮ್ಮ ಇನ್ನೂ ಅದಾರ ಅವ್ರ ತಾಯಿ ಇನ್ನೂ ಅದಾರ ಅವ್ರು ಆದ್ರೆ ನಮ್ಮ ಅಣ್ಣನ ಹೇಳಿ ನಮ್ಗೆ ಹಂಗ ಮಾಡ್ಲಿಲ್ಲ ಸುಣ್ಣ ಹಚ್ಬೇಕು ನಾವ್ ಮನೆಗೆ 5ನೇ ಇದ್ದಾಗ ಮನೆಗೆ ಸುಣ್ಣ ಹಚ್ಬೇಕ್ರಿ ಚಲೋ ತನ ಸುಣ್ಣ ಹಚ್ಚ ಕುಡಿಸಿ ನಾಳೆ ಹೆಂಗೆ ಕುಡಿಸಿರ್ತಾವ ಒಮ್ಮೆ ಅಡುಗೆ ಹೆಂಗ್ ಹೊಡಿಬೇಕು ಆಮೇಲೆ ಸೀದಾ ಕೈಗೆ ಹೊಡಿಬೇಕು ಮೋಸ್ಟ್ಲಿ ಇಂತ ಕಷ್ಟ ಪರಿಸ್ಥಿತಿ ಇದ್ದಾಗ ದೇವ್ರ ಕಡೆ ಬಂದು ಏನೋ ಅದು ಒಂದು ಇದನ್ನೇ ಬಟ್ ನನ್ನ ಜರ್ನಿ ಪ್ರಾರಂಭ ಆಗಿದ್ದು ಪೂಜೆ ಮಾಡಕ್ ಪ್ರಾರಂಭ ಆಗಿದ್ದು ಅಲ್ಲಿಂದ ಪ್ರಾರಂಭ ಆಗ್ತದೆ ಅದೇ ಕಂಪಲ್ಸರಿ ಡ್ಯೂಟಿ ಅದು ಮಾಡಿದ್ರೆ ಊಟ ಕೊಡ್ತಾರೆ ಅನ್ನೋದು ಮಾಡಿದ ನಾ ಯಾರು ದೇವ್ರ ಮೇಲೆ ಭಕ್ತಿ ಇಲ್ಲ ಯಾರು ದೇವ್ರ ಮೇಲೆ ಶ್ರದ್ಧೆ ಇಲ್ಲ ಏನಿಲ್ಲ ಆದ್ರೂ ಅದು ಕರ್ಮ ಮತ್ತು ಉಪಾಸನೆ ಅಂತ ಕೌಂಟ್ ಆಗಿರ್ಲಿ ಏನಾಗೈತೆ ಆಗೈತೆ ಒಟ್ಟು ಐದು ಮಾತು ಹೇಳ್ಬೋದ್ರಿ ನಾವು ಏನದ ಇವ್ರು ಶಾಸ್ತ್ರದಾಗ ಹೇಳಿದಂಗ ವಿಶ್ರಾಮ ಕರ್ಮ ಮಾಡಿದವರು ಅಲ್ಲ ಆದ್ರೆ ಫಲಾಸಕ್ತಿ ಕರ್ಮಗಳನ್ನು ಮಾಡ್ಕೊಂಡ್ ಬಂದೆ ನಾನು ನಿಮ್ಗೆ ಹೇಳಿದ್ನಲ್ಲ ನಿಷ್ಕಾಮ ಕರ್ಮ ಮಾಡಕ್ ಆಗಲ್ರಿ ಅಲ್ಲೇ ನಾ ಚಿದ್ರೂಪಾನಂದ ಸ್ವಾಮೀಜಿಗೆ ಅವ್ರು ಏನಂತಾರೋ ನಾವು ಇಲ್ಲಿ ಅವ್ರು ದುಬಾರಿ ತಪ್ಪಿಸಿದ್ರು ನನ್ಗೆ ಯಾರು ಬಂದು ಹೇಳಿಲ್ಲ ಅಂದ್ರು ಎಲ್ಲಾರು ಮಾಡ್ತಾರೆ ಹೂ ಅಂತಾರೆ ಎಲ್ಲಾರು ಅದು ಯಾರಿಗೆ ಮಾಡಕ್ ಆಗ್ತದ ಅಂದ್ರೆ ಜ್ಞಾನಿಗೆ ಮಾತ್ರ ಮಾಡಕ್ ಆಗ್ತದ ಅಂದ್ರೆ ಅವಾಗ ಅಜ್ಞಾನಿಗಳಿಗೆ ನಿಷ್ಕಾಮ ಕರ್ಮ ಮಾಡಕ್ ಆಗೋದೇ ಇಲ್ಲ ಅವ ಜ್ಞಾನಿ ಇರ್ತಾನ ಸ್ವಲ್ಪ ಇರ್ತಾನ ಅವಾಗ ಏನೋ ಆಸೆ ಇರಂಗಿಲ್ಲ ಅವ ಒಬ್ಬ ನಿಷ್ಕಾಮ ಮಾಡಕ್ ಆಗ್ತದ ಹುಡುಗರಿಗೆ ಮಾಡಕ್ ಆಗೋದೇ ಇಲ್ಲ ಆದ್ರೆ ಯಾರು ಬಂದು ಹೇಳುದಿಲ್ಲ ನೀ ಹೇಳಿದೆ ಅಂತಂದ್ರೆ ನೀ ಪ್ರಾಮಾಣಿಕ ಇದ್ದಿ ಸಮಾಜ ಅವಾಗ ಏನ್ ಮಾಡ್ಬೇಕ್ರಿ ಅಂದ್ರೆ ನೀನ್ ನಿಷ್ಕಾಮ ಮಾಡಕ್ ಆಗಲ್ಲ ಸಕಾಮದಿಂದ ಮಾಡು ಬಂದಂತ ಫಲವನ್ನ ಭಗವಂತನ ಅರ್ಪಿಸಿ ಪ್ರಸಾದ ಬುದ್ಧಿಯಿಂದ ಸ್ವೀಕಾರ ಮಾಡುವುದು ಅದಕ್ಕೆ ನಮ್ಮ ಮನೆಗೆ ಹೆಸರು ಈಶ್ವರ ಪ್ರಸಾದ ಅಂತ ಇಟ್ಟೆ ಅವಾಗ ಈಶ್ವರನ ಪ್ರಸಾದ ಆದಾಗ ನಮಗೆ ಏನೋ ಫಲ ಸಿಗೋದು ಜಗತ್ತ ಅದಕ್ಕೆ ನಮ್ಮ ಮನೆ ಹೆಸರು ಈಶ್ವರ ಪ್ರಸಾದ ಅಂತ ಇಟ್ಟೆ 99 ಮನೆ ಕಳ್ಸಿದ್ದೆ ನಾನು ಈಗ ನಮ್ದು ಪ್ರಯಾಣ ಎಲ್ಲರ ಕಡೆ ಪ್ರಾರಂಭ ಆಗಬೇಕು ನೀವು ರೈತ ಭಕ್ತಿಯರ ಮಾಡ್ರಿ ಮನಿ ದೇವ್ರ ಭಕ್ತಿಯರ ಮಾಡ್ರಿ ನೀವು ಶಿವಯೋಗರ ಮಾಡ್ರಿ ಶ್ರೀ ಪೂಜೆಯರ ಮಾಡ್ರಿ ಮೂರ್ತಿ ಪೂಜೆಯರ ಮಾಡ್ರಿ ಎಲ್ಲರ ಪ್ರಾರಂಭ ಆಗ್ಬೇಕು ಕಡೆಗೆ ಶನಿವಾರ ಒಪ್ಪತ್ತು ಅಂದ್ರು ಶನಿವಾರ ಒಪ್ಪತ್ತು ಮಾಡ್ಕೊಂಡು ಬಂದ್ವಿ ಅದು ಇವತ್ತಿನವರೆಗೆ ಶನಿವಾರ ಒಪ್ಪತ್ತು ಕಂಪಲ್ಸರಿ ಇವೆಲ್ಲ ಮಾಡಕ್ ಹಚ್ಚಿ ಮಾಡಿಸಿದ್ವು ನಾವೇನು ಉಪಯೋಗ ಮಾಡಿದ್ದಲ್ಲ ಅಲ್ಲ ಜಗತ್ತು ಇಲ್ಲ ಅಂತಿದ್ರು ಶಾಂತಿರಾಶನ ಒಪ್ಪರು ಜಗತ್ತು ಇಲ್ಲ ಅಂತಿದ್ರು ಅಲ್ಲಿ ಜಗತ್ತು ಜಗತ್ತಿಲ್ಲ ಅಂತ ರೂಪಾಯಿಗಳು ಅಂತಿದ್ದೆ ನಾನು ತಿಳಿದಿದ್ದಿಲ್ಲ ಯಾವಾಗ ಹೇಳಿದ್ರಪ್ಪ ಇದನ್ನು ಶಾಸ್ತ್ರ ಮಾಡಿದ್ರೆ ಇದು ಹಿಂಗಾಗಿ ಹೇಳ್ತಾರೆ ಜಗತ್ನಾಗ ಕುತ್ಕೊಂಡು ಜಗತ್ನಾಗಿಲ್ಲ ಅಂತ ಅಲ್ಲ ಇದು ಹ್ಯಾಂಗ ಇದು ಯಾವಾಗ ತಿಳಿದಿತ್ತು ಅಪಾತಿ ಒಳಗ ಅಪಾತಿ ಅದಕ್ಕೆ ನೀವು ಎಲ್ಲಿಂದ ಮಾಡ್ರಿ ಒಟ್ಟು ಪ್ರಾರಂಭ ಮಾಡ್ರಿ ಅಂತ ಲಲಿತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಪಾರಾಯಣ ರವೀಂದ್ರ ಪಾರಾಯಣ ದೇವರ ಜಪ ಪೂಜಾ ಯಾವುದೇ ದೇವತೆ ಇದರ ದೇವರ ಅಂತ ಏನಿದೆ ಇದು ಸಂಬಂಧಿತ ಮೈಂಡ್ will get qualified for the pursuit of ಜ್ಞಾನ and then eventually he gains ಜ್ಞಾನ ನೀವು ಪೂಜೆ ಮಾಡ್ತಾ ಹೋದ್ರೆ
ಮನಸ್ಸು ಶುದ್ಧ ಆಗುವಂತ ಹೋಗ್ತದೆ, ಪಾಪಗಳ ವಾಸನೆ ಕಡಿಮೆ ಆಗುವಂತ ಹೋಗ್ತದೆ. ಮನಸ್ಸು ಒಂದ್ ಕಡೆ ನಿಲ್ತದ, ತಾಸು ನಿಲ್ತದ. ಇಲ್ಲಾಂದ್ರೆ ಚಂಚಲ ಅದು ಮಾಡಿ ಇದು ಮಾಡಿ ಅದು ಮಾಡಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಇಲ್ಲಿ ಹೋಗಿ ಅಲ್ಲಿ ಹೋಗಿ ಅಲ್ಲಿ ಹೋಗಿ ಮಾಡಿ ಇದು ಮಾಡಿ ಒಂದು ಮಾಡಕ್ಕಾಗಲ್ಲ. ಚಂಚಲ ಇರ್ತದ. ಈ ಕೆಲಸ ಮುಗಿಸ್ಬೇಕು, ಇದೆಲ್ಲ ಪೂರ್ಣ ಮುಗಿದ್ಮೇಲೆ ಇನ್ನೊಂದು ಕೆಲಸ. ಬೇಕಾದ್ರೆ ರೆಸ್ಟ್ ಬೇಡ, ಲಘು ಲಘು ಆಗೋದಲ್ಲ, ಭಾಳ ಕೆಲಸದವನ್ನ ರೆಸ್ಟ್ ಇಂದ ಮಾಡ್ಬೋದು. ಇವಾಗ ಮುಂಜಾನೆ ರೆಸ್ಟ್ ಇಂದ ಮಾಡಿದ್ರೆ ಅಷ್ಟು ಅದಕ್ಕೆ ಯಾವ ಏನ್ ಮಾಡಕ್ಕಾಗಲ್ಲ. ಮೊದಲು ನಾಳೆ ಮಾಡ್ಬೇಕು, ನಿನ್ ತೆರೆ ಮೇಲೆ ಜವಾಬ್ದಾರಿ ಆಗತ್ತೆ. ಒಂದು ಹಳೆ ಬರ್ಬೇಕು, ಅವನು ಒಂದೊಂದು ಯಾವ ಕೆಲಸ ಒಬ್ಬಿ ಕೊಡ್ಬೋದು. ತೆರೆ ಮ್ಯಾಗ ಏನು ಜವಾಬ್ದಾರಿನೇ ಬೇಡ. ಈ ಒಂದ್ ತಾಸು ಶ್ರವಣ ಮಾಡ್ಬೇಕು, ಒಂದ್ ತಾಸು ಶ್ರವಣ. ಈ ಬೇರೆ ಏನು ಕೆಲಸ ಮಾಡಂಗಿಲ್ಲ. ಸಂಡೆ ಒಂದ್ ತಾಸು ಸನ್ಯಾಸ್ತಮ ಶ್ರವಣ ಕೊಡಿ. ಶ್ರವಣ ಮಾಡ್ಬೇಕಾದ್ರೆ ನಾನು ಪಕ್ಕ ಸನ್ಯಾಸಿ ಅಂತ ಕೂತ್ರಿ. ಮಾನಸಿಕ ಸನ್ಯಾಸ ಕೇಳ್ತದೆ ಯಾವಾಗ ದೇಹಕ್ಕಲ್ಲ ಸನ್ಯಾಸ, ಮಾನಸಿಕ ಸನ್ಯಾಸ. ಅಂಡರ್ಗ್ರೌಂಡ್ ಹದ ಆಗುವುದು ಅಂತಂದ್ರೆ ಅಲ್ಲಿ ಕಲಾಪನ ಚಲೋ ಆಗ್ತದೆ. Gradually entering the triangular format to binary format. ಜೀವ ಜಗತ್ತು ಈಶ್ವರ ಅನ್ನುವಂತ ಮೂರು ಫಾರ್ಮ್ಯಾಟ್ ಇರ್ತಾನೆ. ಅದರಿಂದ ಕಾರ್ಯಕಾರಣ ಬರ್ತಾನೆ ಅಥವಾ ಆತ್ಮ ಅನಾತ್ಮ ಬರ್ತಾನೆ. ಆ ಆತ್ಮ ಅನಾತ್ಮದಿಂದ ಬಂದು ಮುಂದೆ ಆತ್ಮ ಒಂದಾದ ಅನಾತ್ಮ ಅದು ಗಟ್ಟಿಲ್ಲದ ಅಂತ ಬರ್ತಾನೆ. ಮುಂದೆ ಹಂಗೆ ಬದಲಾವಣೆ ಆಗ್ಬೋದು ಹೋಗ್ತದ ಸ್ಟೇಜ್. ಸಂಸಾರ ಆರ್ಣವ ನಾಶನ. The Jnanam is a destroyer of ocean called Samsara. ಆರ್ಣವಾದ ಸಂಸಾರ, ಸಮುದ್ರ. ಯಾವ ಸಮುದ್ರ? ಸಂಸಾರ ಅನ್ನುವಂಥ ಸಮುದ್ರ. ಎಷ್ಟು ಸಲ ಹೋಗ್ತೇವೆ, ಎಷ್ಟು ಸಲ ಸಾಯ್ತೇವಿ. Like a meteor strike will dry up ocean. ಸಮುದ್ರವನ್ನು ನಾಶ ಮಾಡಬಹುದು ಅಂತಂದ್ರೆ ಹೆಂಗ? ಒಂದು ಊರಿಗೆ ಬಿತ್ತಪ್ಪ ಅಂತಂದ್ರೆ ಸಮುದ್ರದ ನೀರನ್ನು ನಾಶ ಆಗಿಬಿಡ್ತಾವ. ಆ ನಮೂನಿ ಆಗ್ತದೆ ಈ ಸಂಸಾರ ಸಾಗರನ್ನ ಜನನ ಮಾಡತಕ್ಕಂಥ ಉಂಟು. ತಸ್ಮಾತ್ ಏನಂ ಏವ ವಿದಿತ್ವಾ knowing Brahman in his manner, which I am a Brahman. ಆ ಬ್ರಹ್ಮ ಸ್ವರೂಪವೇ ನಾನಿದ್ದೇನೆ ಅಂತ ಅಪರೋಕ್ಷ ಜ್ಞಾನ ಆಗಬೇಕು. ಬ್ರಹ್ಮ ಅಸ್ತಿ ಜ್ಞಾನ, ಪರೋಕ್ಷ ಜ್ಞಾನ. ಬ್ರಹ್ಮ ಅಸ್ತಿ ಜ್ಞಾನ, ಅಪರೋಕ್ಷ ಜ್ಞಾನ. ಬ್ರಹ್ಮ ಇದೆ ಅನ್ನುವಂಥದ್ದು ಪರೋಕ್ಷ ಜ್ಞಾನ. ಅದರಿಂದ ಏನಾಗುದಿಲ್ಲ, ಅಪರೋಕ್ಷ ಜ್ಞಾನದಿಂದ ಮೋಕ್ಷ ಆಗ್ತದೆ. ಅದು ಒಂದು ಹಂತ. ಬ್ರಹ್ಮ ಇದೆ, ಅದ ನನ್ಗಿಂತ ಒಂದು ವಿಶೇಷವಾದ ಶಕ್ತಿ ಜಗತ್ನಾಗ ಅದು ಎಲ್ಲವನ್ನ ನಿಯಂತ್ರಣ ಮಾಡಾಕತ್ತದ. ಅದ್ರ ಹೆದರಿಕೆಯಿಂದ ಸೂರ್ಯ ಚಂದ್ರಾದಿಗಳು ತಮ್ಮ ಕರ್ತವ್ಯವನ್ನ ಮಾಡಾಕತ್ತಾರ. ಹಿಂಗ ಅನಿಸ್ತದ. ಅವಾಗ ನಾವು ಆಸ್ತಿಕರಾಗಿರ್ತೀವಿ, ನಾಸ್ತಿಕರು ಆಸ್ತಿಕರಾಗಿರ್ತೀವಿ. ಆಗ ಹಂತ ಹಂತವಾಗಿ ಆ ಪರಮಾತ್ಮ ನಾನಿದ್ದೇನೆ ಅನ್ನುವಂಥದ್ದು ಯಾವಾಗ ಬರ್ತೈತೆ ಅಂದ್ರೆ ತಪ್ಪದ ಶೋಧನೆ ಮಾಡಿ ವಾಚ್ಯಾತ್ಮವನ್ನು ಕಳೆದು ಲಕ್ಷಾಂತದಲ್ಲಿ ನೆಲೆಯಾಗಿ ನಿಂತಾಗ ಅಸ್ಮಿ ಅಹಂ ಬ್ರಹ್ಮ ಅಸ್ಮಿ ಎನ್ನುವಂಥದ್ದು ಅಪರೋಕ್ಷ ಜ್ಞಾನ ಆಗ್ತದೆ. ಅಲ್ಲಿವರೆಗೆ ಈ ಬ್ರಹ್ಮಜ್ಞಾನ ಪೂರ್ಣ ಆಗಿಲ್ಲ ಅಂತ ತಿಳ್ಕೋಬೇಕು. ಅಪರೋಕ್ಷ ಜ್ಞಾನ ಆಗುವವರಿಗೆ it is extremely important to understand this. ಈ ರೀತಿ ತಿಳ್ಕೊಳ್ಳೋದು ಬಹಳ ಮುಖ್ಯದ. ಕೈವಲ್ಯ ಪರಮಶ್ವತೆ, one will attain ಕೈವಲ್ಯ which is not divinity. There is no second or third bhava. This is the same as moksha. ಅಂದ್ರೆ ಇಲ್ಲೇ ಗೊತ್ತಾಗ್ತದೆ, ನೋಡುವವನು ನೋಡಲ್ಪಡುವ ವಸ್ತುವಿಗಿಂತ ಭಿನ್ನದಾನ. ವಿಶ್ವ ತೈಸ ಪ್ರಾಣಿಗಳನ್ನು ನಾನು ಒಳಗತ್ತೇನೆ ಅಂದ್ರೆ ನಾ ತುರಿಯಾಗಿ ನನ್ನ ಜ್ಞಾನ ಆಗ್ತದೆ. ತುರಿಯದಾಗಿ ಹೋಗಿ ನೆಲೆಯಾಗಿ ನಿಲ್ಲಾಕಾಗಬೇಕು. ತಿಳ್ಕೊಂಡ ಮ್ಯಾಗ ನಿಲ್ಲಾಕಾಗಬೇಕು. ನಾನು ತುರಿಯನೇ ಇದ್ದೇನೆ, ನಾನು ವಿಶ್ವದ ಪಾತ್ರ ಮಾಡ್ತೀನಿ. ಮತ್ತೆ ಯಶನಾದಾಗ ಸ್ವಪ್ನದಾಗ ತೈಜಸದ ಪಾತ್ರ ಮಾಡ್ತೀನಿ, ಸುಷುಪ್ತಿ ಒಳಗೆ ಹೋದಾಗ ಪ್ರಾಜ್ಞನ ಪಾತ್ರ ಮಾಡ್ತೀನಿ. ನಿಜವಾಗಿಯೂ ನಾವು ತುರಿಯ ಈ ರೀತಿ ಜ್ಞಾನ ಆಗ್ಬೇಕು. ನಾನು ಹೇಳಿದ್ದಲ್ಲ, ಬಸಪ್ಪ 3 ಪಾತ್ರ ಮಾಡ್ಯಾನ. ಪಾತ್ರ ಮಾಡಿದಾಗ ನಾನು ಬಸಪ್ಪ ಖಾತ್ರಿ ಇತ್ತು, ಏನ ಪಾತ್ರದಾಗ ಅಭಿಮಾನ ಇದ್ದಿಲ್ಲ. ನಾ ಒಳಗ್ ಬಸಪ್ಪ ಆದ ಖಾತ್ರಿ ಇದೆಯೋ ಏನು ಪಾತ್ರದಾಗ ದ್ರೌಪದಿ ಹೇಗಾನ ದ್ರೌಪದಿ ಇರ್ತೀವಿ ನಾವು ಬಸಪ್ಪಕ್ಕೆ ಖಾತ್ರಿ ಇರಲಿ. ಅದು ಒಳಗೆ ನಮ್ಗೆ ಏನಿರ್ಬೇಕು, ಯಾವಾಗಲೂ ಈಗ ಸಹಜ ಅವಸ್ಥೆ ಒಳಗೆ
ಹೇಳಿದ್ರೆ ಯಾರಪ್ಪ ಅಂದ್ರೆ ತುಡಿಯಾಗುವ ಮಟ್ಟಿಗೆ ನಮಗೆ ಜ್ಞಾನ ಆಗುದು. ಅಜ್ಞಾನ ಕಾಲದಲ್ಲಿ ಶರೀರವು ನಾನು ಅನ್ನುವಂಥ ಜ್ಞಾನ ಗಟ್ಟಿಯಾಗೈತಿ. ಈಗ ಜ್ಞಾನ ಕಾಲದಲ್ಲಿ ತುಡಿಯನೇ ನಾನು ಅನ್ನುವಂಥ ಜ್ಞಾನ ಗಟ್ಟಿಯಾಗಬೇಕು. ಅದಕ್ಕೆ ತುಡಿ ಅದಕ್ಕೆ ನಿಧಿಧ್ಯಾಸನ ಮಾಡಬೇಕು. ಏನಾಗಿ ಮೋಕ್ಷ, ಇದೇ ಮೋಕ್ಷ. ಮತ್ತೆ ಮೋಕ್ಷದ ಬೇರೆ ಇಲ್ರಿ. ಮತ್ತೆ ನೀವೇನ ಬೇರೆ ತಿಳ್ಕೊಂಡಿರ್ಬೋದು. ಇದೆಲ್ಲ ಶರೀರ ಹೋಗಿ ನಾಶ ಆಗಿ ಹಿಂಗೆ ಕಲ್ಪನಾ ಮಾಡಕ್ ಹೋಗ್ಬೇಡ್ರಿ. ಈಗ ಹೆಂಗ್ತದೆ ಇದು ಸ್ಥೂಲ ಶರೀರ ಹಿಂಗೆ ಇರ್ತದ. ಸಪ್ತ ಅಷ್ಟ ಭಿನ್ನ ಆಗ್ತದ. ನಾವು ಪಾತ್ಮ ಸುತ್ತವಾಗಿ ಇಟ್ಕೊಂಡು ಇಲ್ಲಿಲ್ಲಪ್ಪ ಅನ್ಕೋತ ಹೋಗುದು. ಇದಕ್ಕ ಮೋಕ್ಷ ಅಂತಾರೆ. ಇದಕ್ಕೆ ಏನಂತಾರೆ? ಜೀವನ್ ಮುಕ್ತಿ ಲಕ್ಷಣ ಆನಂದ ಅಂತ. ಶರೀರಕ್ಕೆ ಮನಸ್ಸಿಗೆ ಬರುವ ಅವು ಬಂದಾಗ ಇವೆಲ್ಲವೂ ವಿಚಾರ ತಿಳ್ಕೊಂಡು ಅವ್ರು ಏನ್ ಚಾಡ್ತೀವಿ, ಅವ್ರು ಪರಿಗಣಿಸ್ತೇವಿ. ಇದ ಜ್ಞಾನ. ನನಗೆ ಏನೋ ಸಂಬಂಧ ಇರಲ್ಲ, ನಿರ್ತಿಲ್ಲ. ಇದ ಜ್ಞಾನ, ಇದೇ ಮೋಕ್ಷ. ಇದು ಏನಂದ್ರೆ ಇತ್ತೀಚಿನ ಮೋಕ್ಷ ಆತ್ಮೀಯರೇ ತಿಳ್ಕೊಳ್ರಿ. ಶರೀರಧಾರಿಯಾಗಿದ್ದಾಗ ಈ ಮೋಕ್ಷ ಸ್ಥಿತಿಯನ್ನ ಅನುಭವ ಮಾಡಬೇಕು. ಸತ್ತ ಮ್ಯಾಗ ಮಾಡೋದಲ್ಲ, ಸತ್ತ ಮ್ಯಾಗ ಆಗುವುದು ಅಲ್ಲ. ಇದು ಅದು ಬೇರೆ ಮತವಾದಿಗಳ ಮೋಕ್ಷ. ನಮ್ದು ಮೋಕ್ಷ ಹಿಂಗಲ್ಲ. ವೇದಾಂತದಲ್ಲಿ ಹೇಳಿದ ಮೋಕ್ಷ ಹಿಂಗಲ್ಲ. ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷ ನಮ್ದು. Thus he attains ಜೀವನ್ ಮುಕ್ತಿ ಇನ್ ದಿಸ್ ಲೈಫ್. ಈ ಜೀವನದಲ್ಲಿ ಜೀವನ್ ಮುಕ್ತಿ ಲಕ್ಷಣ ಆನಂದವನ್ನು ಅನುಭವಿಸಬೇಕು. ಆ ನಂತರ ಪ್ರಾರಬ್ಧ ತೀರಿದ ನಂತರ ವಿಧೇಯ ಮುಕ್ತಿ. after the death of this physical body, ಈ ಶರೀರ ಪಾತ ನಂತರ ವಿಧೇಯ ಕೈಗೊಳ್ಳ. ಯಾರಿಗೆ ಜೀವನ್ ಮುಕ್ತಿ ಆಗೈತಿ ಅವ್ರಿಗೆ ವಿಧೇಯ ಕೈವಲ್ಯ. ಜೀವನ್ ಮುಕ್ತಿ ಆಗಿಲ್ಲ, ವಿಧೇಯ ಕೈವಲ್ಯ ಆಗುತ್ತೆ ಆಗೋದಲ್ರಿ. This statement is repeated to indicate the end of the Upanishad taught by Prajapati to Ashwayana Rishi. ಇಲ್ಲೇ ಈ ಮಂತ್ರದಾಗ ಕೈವಲ್ಯಂ ಫಲಮಶ್ನುತೆ ಶ್ರುತಿ ಅಂತ ಕೂಡ ಯಾವ ತರ ಹೇಳಿದ್ರೆ ನಿನಗೆ ಉಪನಿಷತ್ತು ಮುಗಿಯಿತು. ಯಾರಿಂದ? ಪ್ರಜಾಪತಿಯಿಂದ ಉಪದೇಶ ಮಾಡಲ್ಪಟ್ಟ. ಯಾರಿಗೆ? ಅಶ್ವಲಾಯನ ಋಷಿಗೆ ಮಾಡಲ್ಪಟ್ಟಂತ ಈ ಉಪನಿಷತ್ತು ಇಲ್ಲಿಗೆ ಮುಗಿಯಿತು. This Upanishad is called Kaivalya Upanishad because of these words Kaivalya. Kaivalya ಹೀಗೆ ಇವರಲ್ಲಿ ಕೈವಲ್ಯ ಇರುವುದರಿಂದ ಕೈವಲ್ಯ ಉಪನಿಷತ್ ಹೆಸರಿದ್ದೇವೆ. We will chant the ಶಾಂತಿ ಪಾಠ and conclude. ಈಗ ಮುಗಿಸ್ಬೇಕಾದ್ರೂ ಶಾಂತಿ ಪಾಠವನ್ನು ಹೇಳಿ ಮುಗಿಸೋಣ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರ್ಮೈಃ ತುಷ್ಟ್ವಾಗಂ ಸಸ್ರನೂಭಿಃ ವಿಷೇಮ ದೇವಹಿತಂ ಯದಾಯುಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾಕ್ಷೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದದಾತು. ಓಂ ಶಾಂತಿ ಶಾಂತಿ ಶಾಂತಿ. ಇಷ್ಟೆಲ್ಲ ಆದ್ರೂ ಉಪನಿಷತ್ ಮುಗಿಯಿತು. ಈಗ ಸಮ್ಮರಿ ಏನು ಮಾಡಿದ್ವಿ ಎಷ್ಟು ದಿವಸ? ಈ 25 ಶ್ಲೋಕಗಳ ತಾತ್ಪರ್ಯ ಏನು? ಅದರ ಸಿಂಹಾವಲೋಕನವನ್ನು ಮಾಡಬೇಕು. ಸಮ್ಮರಿ ಹೇಳ್ತಾರಪ್ಪ. ಸಮ್ಮರಿನ ಒಂದು 3 ದಿವಸ ಆಗತ್ತೆ. ನೋಡೋದು 2 ದಿವಸ ಆಗತ್ತೆ. ಆಗಿಲ್ಲ, ನಮ್ಗೇನು ಟೈಮಿಂಗ್ ಇಲ್ಲ. ಕೇಳಿ ನೋಡಿ ನಂಗೆ 8 ಪೇಜ್ ಅದ. ಇನ್ನೊಮ್ಮೆ ಸಮ್ಮರಿ ಹೇಳ್ತಾರೆ. ಯಾರಿಗೆ ಒಂದೊಂದು ದಿವಸ ಆಕ್ಷನ್ ಇರ್ತೀವಿ ಅಲ್ಲಿ ಎಲ್ಲ ಕವರಪ್ ಆಗ್ಲಿ ಅನ್ನುವಂಥ ಉದ್ದೇಶ ಒಂದು. ಎರಡನೇದು ನಮಗೆ ಟೈಮ್ ಹೆಚ್ಚಿಗೆ ಇಲ್ಲ. ಕೈವಲ್ಯ ಉಪನಿಷತ್ತು ಪೂರ ಮಂತ್ರಗಳನ್ನು ಓದೋದಾಗಂಗಿಲ್ಲ ಅಂತ ಇದಿಷ್ಟ ಓದ್ಬಿಟ್ರು ನಡೀತಿ. ಹಂಗ್ ಬರೆದಂತ ಸಮ್ಮರಿ. ಸಮ್ಮರಿ ಓದಿ ಬಿಟ್ರೆ ಹುಡುಗ ಎಲ್ಲ ನೆನಪಾಗ್ತದ. ಏನ್ರಿ? ಎಲ್ಲ ನೆನಪಾಗ್ತದ. ಆ ನಮೂನೆ ಸಮ್ಮರಿ ಬರೀತಾರೆ. ಈ ಸಮ್ಮರಿ ಓದೋಣ. ಏನ್ ಹೇಳ್ತಾರೆ? ಕೈವಲ್ಯ ಉಪನಿಷತ್ belongs to Atharvana Veda and it consists of only 25 mantras. ಕೈವಲ್ಯ ಉಪನಿಷತ್ ಅನ್ನುವಂಥ ಈ ಉಪನಿಷತ್ತು ಇದು ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಂತ ಉಪನಿಷತ್ತು. ಇದರಲ್ಲಿ ಕೇವಲ 25 ಮಂತ್ರಗಳು ಇರುತ್ತವೆ. Even though it is a very small, it is a complete Upanishad and therefore it is very significant. ಇದು ಬಹಳ ಚಿಕ್ಕ ಉಪನಿಷತ್ ಆದ್ರೂ ವೇದಾಂತದಲ್ಲಿ ಹೇಳಬೇಕಾದಂತ ಎಲ್ಲ ವಿಷಯಗಳು ಇದರಲ್ಲಿ ಬಂದಿದ್ದಾವೆ. ಆದ್ರಿಂದ ಈ ವಿಷಯ ಇದು ಉಪನಿಷತ್ತು ಪರಿಪೂರ್ಣ ಉಪನಿಷತ್ ಅದ. ಕಡಿಮೆ ಶ್ಲೋಕಗಳಿಂದ ಕೂಡಿದ ಪರಿಪೂರ್ಣ ಉಪನಿಷತ್ ಅದ.
ಇಟ್ ಈಸ್ ಆಲ್ಸೋ ವರ್ತ್ ಮೆಮರೈಸಿಂಗ್ ಇಟ್. ಇದನ್ನ ನಿಮ್ಗೆ ಬಾಯ್ಪಾಠ ಮಾಡ್ಲಿಕ್ಕೂ ಅನುಕೂಲ ಅದ. ನೀವು ಚಾಟಿಂಗ್ ದಿವಸ ಒಂದು ಕ್ಲಾಸ್ ಚಾಟಿಂಗ್ ಮಾಡ್ಕೊಂಡು ಹೋದ್ರೆ ಒಂದು 15-20 ದಿವಸ ಎಲ್ಲ ಮಕ್ಕಳು ಭಯ ಬರಕ್ ಚಲೋ. ಆದ್ರೆ ಬಂದು ಏನು ತಪ್ಪು ಬಾಯ್ಪಾಠ ಮಾಡ್ಬೇಡ್ರಿ. ಬಹಳ ತಪ್ಪು ನೀವು ಪ್ರಮೋಷ್ ಮಾಡ್ತೀರಿ. ತಪ್ಪು ಮಾಡಕ್ ಹೋಗ್ಬೇಡ್ರಿ. ಎಲ್ಲಿ ನಿಂದಿರ್ಬೇಕು ಅಲ್ಲಿ ಬರ್ಕೊಂಡು ನಿಂದ್ರಿ, ಆಮೇಲೆ ಕಂಟಿನ್ಯೂಸ್ ತಗೊಳ್ಳಿ. ಮುಂದೆ ಬರೋದಿಲ್ಲ ಚಾಟಿಂಗ್ ಮಾಡ. ಚಾಟಿಂಗ್ ಮಾಡೋದು ಒಂದು ಕಲೆ ಅದ. ಮೆಮೊರೈಸ್ ಮಾಡಿದ್ರೆ ಬಾಯ್ಪಾಠ ಮಾಡ್ಲಿಕ್ಕೆ ಅನುಕೂಲ ಅದ. ಬಾಯ್ಪಾಠ ಹೇಗೆ ಮಾಡೋದ್ರಿ? ಯಾರು ಹೇಳಿದ್ರಿ? ಬಾಯ್ಪಾಠ ಹೇಗೆ ಮಾಡ್ಬೇಕು? ನನಗಂತೂ ಬಾಯ್ಪಾಠದ ಸಮಸ್ಯೆ ಇದೆ. ನಾನು ಬಾಯ್ಪಾಠ ಆಗುದಿಲ್ಲ. ಬಹಳ ಸಲ ಮಾಡಿದ್ಮೇಲೆ ಏನೋ ಒಂದು 2 ಸಲ ಬಾಯ್ಪಾಠ. ಅದೇನೋ ನನ್ನ ಅಂತಕ್ಕಂಥ ಪ್ರಾಬ್ಲಮ್. ಕೆಲವು ಮಂದಿ ಅಂತೂ ನನ್ನ ಮಗಳು ಈಗ 25 ಶ್ಲೋಕ ಕೊಡ್ರಿ 2 ದಿನದಾಗ ಬಾಯ್ಪಾಠ ಮಾಡಿ ಒಪ್ಪಿಸ್ತಾರೆ. ನಮ್ಮ 2ನೇ ಮಗಳು ಇಡೀ ಬುಕ್ ಬಾಯ್ಪಾಠ ಮಾಡ್ತಿದ್ದೆ. 100 ಸಮಾಜ ಮತ್ತು ಸಂಸ್ಕೃತ 100 ಬಾಯ್ಪಾಠ ವಿಷಯ. ಗಣಿತಕ್ಕೆ 35 ಗಣಿತಕ್ಕೆ. ಸಂಸ್ಕೃತ ಸಮಾಜ 100 ಬುಕ್ ಬಾಯ್ಪಾಠ ಒಬ್ಬೊಬ್ಬರು ಮಾಡ್ತಾರೆ. ನನಗಂತೂ ಆಗುದಿಲ್ಲ. ಏನೋ ಬಹಳ ಅನ್ಯಪ್ಪ ಕಷ್ಟಪಟ್ಟು ಅಂದ್ರೆ ಅದು 2 ಸಲ ಬಾಯ್ಪಾಠ ಯಾಕೆ ಮಾಡ್ಬೇಕು? ನಾನು ನಿಮ್ಗೆ ಕೇಳಾಗತ್ತೆ. ಸರ್, ಕಂಠಪಾಠ ಮಾಡೋದ್ರಿಂದ ಅವು ಶಬ್ದಗಳೆಲ್ಲ ನಮ್ಗ ಸ್ಮರಣೆಗೆ ಬಂದು ಅದರ ಅರ್ಥದಲ್ಲಿ ನಾವು ನೆನೆ ನಿಲ್ಲಕ್ಕೆ ಸಾಧ್ಯ ಆಗ್ತದೆ. ವೆರಿ ಗುಡ್. ನಿಧಿಧ್ಯಾಸ ಮಾಡಿ ಅನುಕೂಲ ಆಗ್ತದೆ. ಕಂಟಿನ್ಯೂಟಿ ಸಿಗ್ತದ ನಮ್ಗೆ. ಏನಾಗುತ್ತೆ, ಏನ್ ಮಾಡ್ಬೇಕು, ಯಾವ ಶಬ್ದ ಆಗುತ್ತೆ, ಯಾವ ಶಬ್ದ ಆ ಶಬ್ದದ ಅರ್ಥ ಏನು, ಆ ಅರ್ಥದಾಗಿ ನೆಲೆಯಾಗಿ ನಿಲ್ಲಕ್ ಬರ್ತದೆ. ನೀವು ಕೈಯಾಗ ಪುಸ್ತಕ ಹಿಡ್ಕೊಂಡು ಓದ್ಕೊಂತ ನಿಧಿಧ್ಯಾಸ ಮಾಡಕ್ ಆಗಂಗಿಲ್ಲ. ಅದಕ್ಕೆ ನಾನೇನ್ ಮಾಡ್ತೀನಿ, ನಾ ಏನ್ ನಿಧಿಧ್ಯಾಸನ ಮಾಡ್ಬೇಕಲ್ಲ ಅದನ್ನ ನಾನು ರೆಕಾರ್ಡ್ ಮಾಡ್ಕೊಂಡಿರ್ತೀನಿ ಮೊಬೈಲ್ದಾಗ ರೆಕಾರ್ಡ್ ಆದ್ರೆ 15 ಸೆಂಟೆನ್ಸ್ ಹೋಗ್ಕೊಂತ ಹೋಗ್ತೀನಿ. ಅದನ್ನ ಮೊಬೈಲ್ ಹೆಚ್ಚು ಕಾಣ್ ಮಾಡ್ಕೊಂಡು ನಿಧಿಧ್ಯಾಸ ಅದು ಏನು ಬಹಳ ಸಲ ಮಾಡಿರ್ತೀನಿ. ನಾನು ನಿಜವಾಗಿ ಹೇಳ್ಬೋದು, ಬಹಳ ಏನು ಮಾಡೀನಿ. ಅಂದ್ರೆ ಯಾವ್ದೋ ಒಂದು ಹಂತಕ್ಕೆ ಮಾಡೀನಿ. ಅಂತ ಏನು ಪರ್ಫೆಕ್ಟ್ ಮಾಡಿಲ್ಲ ಅಂದ್ರು ಅನ್ಬಹುದು. ಆದ್ರೆ ಅಷ್ಟಕ್ಕೂ ನನಗೆ ಏನಾಗಿದೆ, ಈ ಪರಮಾತ್ಮನ ಸ್ವಾಮೀಜಿ ಕಡೆ ಯಾವಾಗ ಬಂದೆ ಅವಾಗ ಇದು ಜ್ಞಾನ ಆಗೈತಿ ಅನ್ನಿಲ್ಲ. ಹಂಗ ಅನಿಸ್ತದೆ ನನ್ನ ಮನಸ್ಸಿಗೆ. ನನಗೆ ಅನಿಸ್ತದೆ. It is also worth memorizing it. It is also called minor Upanishad, but the title should not confuse us. It is called minor because it is not one of the 10 principles of Upanishads, and Adi Shankaracharya wrote a commentary on it. ಶಂಕರರು ಇದ್ರ ಮ್ಯಾಗ ಕಾಮೆಂಟ್ರಿ ಬರ್ದಿಲ್ಲ ಅಂತ. ಇದು ಚಿಕ್ಕ ಉಪನಿಷತ್ ಅದ, ಚೊಕ್ಕ ಉಪನಿಷತ್ ಅದ. ಏನ್ ಹೇಳ್ಬೇಕಾಗಿದ್ದನ್ನ ಎಲ್ಲ ಸಂಕ್ಷಿಪ್ತವಾಗಿ ಹೇಳ್ಕೊಂಡು ಹೋಗ್ಯಾರ. ಇದು ಕಂಠಪಾಠ ಮಾಡಲಿಕ್ಕೆ ಅನುಕೂಲ ಇದ್ದ ಉಪನಿಷತ್ತು. ಇದಕ್ಕೆ ಶಂಕರರು ಭಾಷೆಯನ್ನು ಬರ್ದಿಲ್ಲ ಅಂದ್ರೂ ಕೂಡ ಇದು ನಾವು ಈಗ ಮಾಡ್ತೀವಿ. That Adi Shankaracharya wrote commentary on this is no one. This in no way reflects on the quality or greatness of minor Upanishads. Kaivalya Upanishad is an ideal example of complete teaching. ಏನು ಹೇಳಬೇಕು ಸಂಕ್ಷಿಪ್ತ ಹೇಳಿ ಮುಖ್ಯ ಕಂಪ್ಲೀಟ್ ಉಪನಿಷತ್ ಅದ. ಪೂರ್ಣ ಪ್ರಮಾಣದ ಒಂದು ಗ್ರಂಥ ಅದ. 25 ಶ್ಲೋಕ ಅದಾವ. ಅಲ್ಲೆಲ್ಲೆಲ್ಲೆಲ್ಲ ಗಳಕ ಹಾಸ್ಯ ಇಲ್ಲ. ಎಲ್ಲ ಪೂರ್ಣ ಏನ್ ಹೇಳ್ಬೇಕೆಲ್ಲ ಹೇಳ್ಯಾರ. ಇಷ್ಟು ಇದು ಮಂತ್ರ ನಂಬರ್ 1 ಏನ್ ಹೇಳ್ತದ ಮಂತ್ರ? ಮಂತ್ರ. This Upanishad is in the form of a dialogue between Brahmaji, the Acharya, and the moon and Prajapati, and a disciple called Vishwalayana. ಅವರು ಈ ಉಪನಿಷತ್ತು ಇದು ಎಲ್ಲ ಉಪನಿಷತ್ತು ಕೂಡ ಸಂಭಾಷಣೆ ರೂಪದಾಗ ಅದಾವ, ಡೈಲಾಗ್ ಅದಾವ. ಗುರು ಮತ್ತು ಶಿಷ್ಯರು ಇಲ್ಲಿ ಗುರುವಾದಂತಹ ಚತುರ್ಮುಖ ಬ್ರಹ್ಮನ ಒಂದು ಬ್ರಹ್ಮ ಹೆಸರು. ಯಾಕ ನಾವು ಬ್ರಹ್ಮ ಅಂತ ಹೇಳ್ಕೊಂಡು ಪರಮಾತ್ಮ ಸ್ವರೂಪಕ್ಕೆ ಅಂತೀವಿ. ಆ ಬ್ರಹ್ಮಾಜಿ ಎರಡು ತಿಳ್ಕೋಬೇಕು. ಸಗುಣ ಪರಮಾತ್ಮ ಅಂದ್ರೆ ಚತುರ್ಮುಖ ಬ್ರಹ್ಮ.
ಮತ್ತೆ ಶಿಷ್ಯ ಯಾರು? ಅಶ್ವಗಾಯನ ಋಷಿ. ಅಶ್ವಗಾಯನ ಋಷಿ ಶಿಷ್ಯ ಅದನ್ರಿ. The Upanishad introduces the Guru and Shishya in the first mantra. ಒಂದೇ ಮಂತ್ರದಲ್ಲಿ ಗುರುಗಳನ್ನ ಮತ್ತು ಶಿಷ್ಯರನ್ನ ಪರಿಚಯ ಮಾಡಿಕೊಟ್ಟದ ಉಪನಿಷತ್ತು. The word Atha indicates that Shishya has already gone through all preliminary preparations, namely karma and upasana yogas. ಈ ಉಪನಿಷತ್ ಪ್ರಾರಂಭ ಆಗೋದಕ್ಕೆ ಮೊದಲನೇ ಶಬ್ದ ಅಥ ಅಂತ ಐತಿ. ಅಥ ಏನು ತೋರಿಸ್ತದ ಅಂದ್ರೆ ಇಲ್ಲಿ ಬಂದಂತ ಶಿಷ್ಯ ಸಾಮಾನ್ಯ ಶಿಷ್ಯ ಅಲ್ಲ. ಏನ್ ಮಾಡ್ಕೋಬೇಕು ಅದನ್ನ ಮಾಡ್ಕೊಂಡು ಏನ್ ಕಳ್ಕೋಬೇಕು ಅದನ್ನ ಕಳ್ಕೊಂಡು ಬಂದಾನ. ಬಲ ವಿಕ್ಷೇಪ ದೋಷವನ್ನ ಕಳ್ಕೊಂಡು ಬಂದಂತ ಅಧಿಕಾರಿ ಅದಾನ, ಋಷಿ ಅದಾವ. ಅಟೇನ್ ಎಲಿಜಿಬಿಲಿಟಿ ಅದು ಪರ್ಸ್ಯೂದ ಜ್ಞಾನ ಯೋಗ. ಜ್ಞಾನ ಯೋಗವನ್ನ ಬೆಳೆಸಲಿಕ್ಕೆ ಏನಂತ ಅಧಿಕಾರ ಬೇಕು, ಆ ಅಧಿಕಾರವನ್ನ ಕರ್ಮಯೋಗ ಮತ್ತು ಉಪಾಸನ ಯೋಗವನ್ನ ಮಾಡಿ ಗಳಿಸಿಕೊಂಡು ಬಂದಂತಹ ಋಷಿ ಇಲ್ಲಿ ಶಿಷ್ಯ ಅದಾನ. ಕರ್ಮಯೋಗ ಏನ್ ಮಾಡ್ತದ್ರಿ ಅಂದ್ರ ಕರ್ಮಯೋಗ ಮನಸ್ಸಿನಲ್ಲಿದ್ದಂತಹ ಮನದೋಷವನ್ನು ಕಳೀತದ. ಉಪಾಸನ ಯೋಗ ಏನ್ ಮಾಡ್ತದ ಅಂದ್ರ ಮನಸ್ಸಿನ ಏಕಾಗ್ರತೆ ಚಂಚಲತೆಯನ್ನ ಅದು ಕಳೀತದ, ಏಕಾಗ್ರತೆಯನ್ನು ಉಂಟು ಮಾಡ್ತದ. The former is for ಚಿತ್ತ ಶುದ್ಧಿ, the latter one is for ಚಿತ್ತ ಶಾಂತಿ. ಒಂದು ಚಿತ್ತ ಶುದ್ಧಿಗಾಗಿ ಕರ್ಮಯೋಗವನ್ನ ಮಾಡ್ಕೊಂಡ್ ಬರ್ಬೇಕು. ಇನ್ನೊಂದು ಈ ಚಂಚಲ ದೋಷ ಕಳ್ಕೊಳ್ಳಾಕ ಚಿತ್ತ ಶಾಂತಿಗಾಗಿ ಮನ ವಿಕ್ಷೇಪ ದೋಷವನ್ನ ಕಳ್ಕೊಂಡು ಬರಬೇಕು. ಅದಕ್ಕಾಗಿಯೇ ನಿಜಗುಣರು ಮೊದಲಿನ 3 ಸ್ಥಳಗಳು ಕೈವಲ್ಯ ಪದ್ಧತಿ ಒಳಗ ಮೊದಲಿನ 3 ಸ್ಥಳಗಳು ಏನದಾವ? ಶಿವಕಾರುಣ್ಯ, ಜೀವ ಸಂಬೋಧನ, ನೀತಿ ಕ್ರಿಯಾಚರ್ಯ ಸ್ಥಳಗಳನ್ನ ಮನದೋಷ ನಿವೃತ್ತಿಗಾಗಿ ಹೇಳಿದ್ದಾರೆ. 4ನೇ ಸ್ಥಳವಾದಂತ ಯೋಗ ಪ್ರತಿಪಾದನಾ ಸ್ಥಳವನ್ನ ಅಂತಃಕರಣದ ಚಂಚಲತೆಯನ್ನು ಕಳ್ಕೊಳ್ಳಿಕ್ಕೆ ಹೇಳಿದ್ದಾರೆ. 5ನೇ ಸ್ಥಳ ಜ್ಞಾನ ಪ್ರತಿಪಾದನಾ ಸ್ಥಳ ಅದ. ಆದ್ದರಿಂದ ಈ ನಮ್ಮ ಪರಂಪರೆಯಲ್ಲಿ ಸಿದ್ಧಾರೂಢದ ಪರಂಪರೆಯಲ್ಲಿ ಮೊದಲಿನ 4 ಸ್ಥಳಗಳನ್ನ ಯಾರು ಹೇಳುದಿಲ್ಲ, ಕೇವಲ ಜ್ಞಾನ ಪ್ರತಿಪಾದನಾ ಸ್ಥಳವನ್ನು ಗುರು ಹೇಳ್ತಾರೆ. ಯಾಕ ಆವರಣ ದೋಷಗಳು ಕಳೆಯುವಂತ ಕೆಲಸ ಮುಗಿಯುತ್ತವೆ. ಇವರು ಯಾರು ಹೇಳಿದ್ರೆ ಮಾಡುದಿಲ್ಲ, ಮತ್ತೆ ಅದಕ್ಕೆ ನಾವು ಮಾಡೋಣ ಅಂತ ತಿಳ್ಕೊಂಡು ನಾವೇನ್ ಮಾಡಲಿದ್ದೀವಿ, ಕೈವಲ್ಯ ಪದ್ಧತಿಯ 5 ಸ್ಥಳಗಳನ್ನ ನಾವು ಅಭ್ಯಾಸ ಮಾಡಲಿದ್ದೀವಿ ಮಧ್ಯಾಹ್ನ 3 ಗಂಟೆಗೆ. ಅಂದ್ರೆ ಎಲ್ಲರಿಗೂ ಅದು ಜ್ಞಾನಕ್ಕೆ ಅಧಿಕಾರಿಗಳ ಆಗಲಿ ಎನ್ನುವಂತ ಆಶಯದಿಂದ ಮಾಡಕತ್ತೀವಿ. ಅದಕ್ಕೆ ದಯವಿಟ್ಟು ಎಲ್ಲರೂ ಪುಸ್ತಕವನ್ನ ತಗೊಳ್ರಿ. ಅದು ಪುಸ್ತಕ ಬಹಳ ಬರ್ತದೆ. ಚಿಕ್ಕರಾಮನವರು ಬರೆದಂತ ಕಾಮೆಂಟ್ರಿ ಸಿದ್ಧಾರೂಢರು ಹೇಳಿದಂಗ ಬರ್ದಾರ. ಸಿದ್ಧಾರೂಢರು ಯಾರಿಗೆ ಹೇಳಿದ್ರು? ದೊಡ್ಡ ಶ್ರೀಪತ್ರಪ್ಪನವ್ರು ಹೇಳಿದ್ರು. ದೊಡ್ಡ ಶ್ರೀಪತ್ರಪ್ಪ ಯಾರಿಗೆ ಹೇಳಿದ್ರು? ಚಿಕ್ಕರಾಮನವರು ಹೇಳಿದ್ರು. ಅವ್ರು ಹೇಳಿದಂಗ ಅವ್ರು ಬರ್ದಿದ್ದಾರೆ. ಚಿಕ್ಕರಾಮನವರು ಒಬ್ಬ ಪ್ರೈಮರಿ ಸ್ಕೂಲ್ ಟೀಚರ್ ಇದ್ರು. ಆ ಗ್ರಂಥವನ್ನ ಎಷ್ಟು ಸಲ ಓದಿದ್ರು ನಮ್ಗೆ ಆನಂದ ಆಗ್ತಿದ್ದ ಹೊರತು ಬೇಜಾರಾಗುದಿಲ್ಲ. ಯಾಕೆ ಸೆಳೆತನ ಮಾಡ್ತೀರಿ? ಗ್ರಂಥ ತಗೊಳ್ರಿ. ಕನ್ನಡದಾಗದ, ಇಂಗ್ಲಿಷ್ದಾಗಿಲ್ಲ, ಕನ್ನಡದಲ್ಲಿ ಅದ. ಎದಕ್ಕೋ ಖರ್ಚು ಮಾಡ್ತೀವಿ. ಯಾಕೆ ಒಂದು ಪುಸ್ತಕ ಮನೆಗೆ ನೀವು ಓದಂಗಿಲ್ಲ? ಓದು ಕೂಡ ಯಾಕೆ ಬಿಟ್ರಿ? ಓದಾಕಂದ್ರೆ ಯಾಕೆ ಹಿಂಜರಿತೀರಿ? ಮೋಕ್ಷ ಬೇಡಾಗೈತೇನು? ಮೋಕ್ಷ ಅಂದ್ರೆ ಏನ್ರಿ? ಸತ್ತ ಮ್ಯಾಗ ಹೋದೇನು? ಮೋಕ್ಷ ಅಂದ್ರೆ ಜೀವನದಾಗ ಏನು ಕಷ್ಟಗಳು ಬರ್ತಾವಲ್ರಿ, ಅವು ಬಂದಾಗ ನಕ್ಕೊಂತಿರು ಕಲೆ. ಮೋಕ್ಷ ಅಂದ್ರೆ ಏನು? ನಮ್ಮ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಕ್ಕೊಂತಿರುವಂತ ಕಲೆಗೆ ಮೋಕ್ಷ ಅಂತಾರ. ಏನ್ ಹೇಳ್ಬೇಕು? ಇನ್ನ ಬುಕ್ ತಗೊಂಡಿರ್ಲಿ. ಮೊಬೈಲ್ ಬಂದು ಎಲ್ಲ ಕೆಡ್ಸ್ಬಿಟ್ಟವ್ರಿ. ನಾಲ್ಕು ಓದಿರ್ಲಿ. ಏನ್ ಒಂದ್ 10 ದಿವಸ ಟೈಮ್ ಕೊಟ್ಟಿರ್ಬೋದು. ಮಾರ್ಚ್ 1ನೇ ತಾರೀಕಿಂದ ಮಾರ್ಚ್ 10 ಮಾರ್ಚ್ ಏಪ್ರಿಲ್ 28 ಇವತ್ತು. ಇನ್ನೂ ಕೆಲವೊಂದಿಗೆ ಗೊತ್ತಿಲ್ಲ. ಯಾಕಪ್ಪ ಏನು ಮೋಕ್ಷ ಅಂತಂದ್ರೆ ಬಿಟ್ಟು ಬಿಟ್ಟು ಬೆಳಬಾರ್ದು ಅಂದ್ರೆ ಕೆಟ್ಟ ಹೋಗೋ ಸಂಸಾರಕ್ಕೆ ಯಾಕೆ ರೂಪಾಯಿ ಕಳ್ಸಾಕ ಒಂದು ಮೋಕ್ಷ ಸಿಗ್ತೈತಿ ಹೋಗ್ಬೇಕನ್ನುವಂತ ಬರವಲ್ದ ಮಂದಿಗೆ. ಒಂದ್ ಮಾತು ಹೇಳ್ತೀನಿ ಕೇಳ್ರಿ. ನಮ್ಗೆ ಬುಕ್ ಇಲ್ಲ ಅಂದ್ರೆ ಹೆಂಗ್ ಮಾಡ್ತೇವೆ ಅಂದ್ರೆ ಜೆರಾಕ್ಸ್ ಅಥವಾ ಇದನ್ನ ತಗೋತೇನೆ, ನಾನು ಪ್ರಿಂಟ್ಔಟ್ ತಗೋತೇನೆ. ಅಷ್ಟು ಹಪಾಪಿ ನಮ್ಗೆ.
ನೀವ್ ಯಾಕೆ ಹಿಂಗಂದ್ರೆ ಗೊತ್ತಾಗಲ್ಲ ನಮ್ಗೆ. ನಿಮ್ದು ಇದು ಹೃದಯ ಭಾಗ ಎಲ್ಲಿ ಐತೆ ಅನ್ನೋದು ನನಗಿನ್ನ ಗೊತ್ತಾಗಬೇಕು. ಇನ್ನು ಸಂಸಾರದಾಗ ಐತೆ, ಕೆಟ್ಟ ಹೋಗೋ ಸಂಸಾರದಾಗ ಐತೆ. ಇವತ್ತಿದ್ದು ನಾಳೆ ಇಲ್ಲದಂಗಾಗುವಂತ ಸಂಸಾರದಾಗ ಇಟ್ಟು ನಿತ್ಯದ ಬುದ್ಧಿ ಏನಿಲ್ಲ. ಯಾರು ಓದ್ತೀರಿ ಮುಂದೆಂದು ಎಲ್ಲರೂ ಕತ್ಕೊಂಡು ಅವಾಗ ನಾನು ನಿಮ್ಗೆ ಹೆಸರು ತಗೋಬೇಕು. ಇಂದವ್ರು ಓದ್ರಿ ಅಲ್ಲಿ ಕಾಣ್ತಿರ್ತಾವ, ಇಂದವ್ರು ಓದ್ರಿ ನನ್ನ ಕಡೆ ಹೋಗಿಲ್ರಿ ಏನ್ ಮಾಡ್ಬೇಕು ನಾನು ಹಣಿ ಜಜ್ಕೊಳ್ಳೆ ನಾನು ಎಲ್ಲರೂ ಸಣ್ಣ ಹುಡುಗ ನೀವು. ಏನ್ ಮೋಕ್ಷ ಬೇಡಾಗೈತು ಏನ್ ಟೈಮ್ ಪಾಸ್ ಮಾಡತ್ತೀರ? ಟೈಮ್ ಪಾಸ್ ಬಿಡ್ತೀರ ಇಲ್ಲಿ ಇಂಗ್ಲಿಷ್ ಅದು ನಮ್ಗೆ ತಿಳಿಯಂಗಿಲ್ರಿ, ಬುಕ್ ಮಾಡ್ಸಿಲ್ಲ ಅದು ಒಂದು ಕಾರಣ ಹೇಳ್ಬೋದು. ಕೈವಲ್ಯ ಪದ್ಧತಿ ಯಾಕೆ ತಗೋಲ್ರಿ ಹೇಳ್ರಿ ನಾನು. ಯಾರ ಕಡೆ ಬುಕ್ ಇಲ್ಲ ಕೈ ಎತ್ರಿ. ಎಷ್ಟು ಮಂದಿ ಕೈ ಎತ್ತ ನೋಡ್ರಿ. ದಿವ್ಯಾನಂದ್ರ ಯಾರೋ ಒಬ್ರು ಬಿಟ್ಟೆ ಬಿಟ್ರು ಎಲ್ಲಿ ಹಚ್ಚಿ ಒಳ ಅವನ ಕಿರಿಕಿರಿ ಗಾಳಿ ಮುಂದ ನಾಲ್ಕು ಕಿತ್ಕೊಂಡು ಹೋದ್ರೆ ನೀ ಏನ್ ಮಾಡೋದು? ಇಷ್ಟರೊಳಗೆ ಸ್ಟಾರ್ಟ್ ಆಗ್ತತಿ ಐತರಿಯ ಉಪನಿಷತ್ತು. ಅದು ಪುಸ್ತಕ ತರಿಸ್ಕೊಡ್ರಿ, ಹೊಳೆ ನರಸೀಪುರದಾಗ ಕನ್ನಡ ಬುಕ್ ಸಿಗ್ತದ. ಅದನ್ನ ನಾಳೆ ನಾಡದಿಂದ ಸ್ಟಾರ್ಟ್ ಆಗ್ತತಿ ಉಪನಿಷತ್ತು ಮುಗಿದ ತಕ್ಷಣ ಅದನ್ನ ತರ್ಸ್ಕೊವ್. ಅದು ನೋಡ್ರಿ ನೋಡ್ರಿ ಅವ್ರು ಯಾರು ಕಲ್ಯಾಣ್ ಶೆಟ್ಟಿ ಸುರೇಶ್ ಅವ್ರು ತರ್ಸ್ಯಾರ. ಹೊಳೆ ನರಸೀಪುರದ್ದು ತೈತರಿಯ ಉಪನಿಷತ್ತು, ಆಮೇಲೆ ಈಶಾವಾಸೋಪನಿಷತ್ತು, ಚಿನ್ಮಯನಂದ್ರ ಬರೋದೈತಿ ನೋಡ್ರಿ. ಚಿನ್ಮಯನಂದ್ರ ಬರೋದೈತಿ ತೈತ್ರಿಯ ಉಪನಿಷತ್ತು. ಹೊಳೆ ನರಸೀಪುರದಿಂದ ಶಂಕರ ಭಾಷೆನೂ ಐತಿ, ಚಲೋ ಐತಿ ಅವ್ರ ಅಂತ ಇರ್ಲಿ. ಬೇಕಂದ್ರೆ ಎರಡೂ ನೋಡ್ರಿ, ನನ್ ಕಡೆ ಎರಡೂ ಅದಾವ. ಹೊಳೆ ನರಸೀಪುರದ್ದು ಅದ, ಚಿನ್ಮಯ ಮಿಷನ್ ಅದು ಅದ. ನಮ್ಗ ಚಿನ್ಮಯ ಅಂದ್ರೆ ಏನ್ ಹೇಳ್ರಿ, ನಮ್ ಹೊಳೆ ನರಸೀಪುರದಾಗ ಏನ್ ಹೇಳ್ರಿ, ಕುತೂಹಲದಿಂದ ನೋಡಿ ಪುಸ್ತಕ ಓದ್ಬೇಕಂತ ಅನ್ನುವಂತ ಚಟ ನಮಗಾತು ದುಂಡನಗಾತು ಬುಕ್ ಪ್ರಿಯರು ನಾವು. ಯಾಕಂದ್ರೆ ಯಾವ್ದಾರ ಹೊಸ ಬುಕ್ ಚಂದ ಐತಿ ಅಂದ್ರೆ ಅದ ಕ್ಷಣತನ ಮಾಡೋದಿಲ್ಲ, ತಗೊಂಡು ಹೊರ ಬಿಡ್ತೀವಿ. ಆಮೇಲೆ PDF ಕಳ್ಸೀನಿ ಸರ್ ಎಲ್ಲರಿಗೂ, ಯಾರ್ಯಾರಿಗೆ ಬೇಕು PDF ಕಳ್ಸೀನಿ. PDF ಪ್ರಿಂಟ್ ಹಾಕ್ಬೋದು ಇಂಗ್ಲಿಷ್. ಪ್ರಿಂಟ್ ಮಾಡ್ಬೇಡ ಅಂತ ಹೇಳಿಲ್ಲ, ಇಂಗ್ಲಿಷ್ ಬಂದವರಿಗೆ ನಾನು PDF ಕಳಿಸ್ಕೊಡ್ತೀನಿ. ಇವನ್ ಭೀಷ್ಮಗೌಡರು ನಿಮ್ಗ ಕೈವಲ್ಯ ಪದ್ಧತಿ PDF ಕಳಿಸ್ಕೊಟ್ಟಾರ. ಹೌದೌದು ಸರ್, ಹೌದು. ಏನಂದ್ರಿ ಆಸಕ್ತಿ ಇಲ್ರಿ, ಪಾಲಿಸಿ ಹೇಳೋದಾರ ಮಂದಿ. ನೀವ ಬಾಯಾರಿ ಕುಂತ ಹಾಕ್ರಿ, ನೀವ ಅಗಿರಿ, ನೀವ ನುಂಗ್ರಿ, ನಮಗ್ ಮೋಕ್ಷ ಆಗ್ಲಿ ಅಂತಾರ ನಮ್ಮ ಮಂದಿ. ದಿವ್ಯಾನಂದ್ರ ಇಂಥದ್ ನೋಡಕ್ ಟೈಮ್ ಇರ್ತೈತ್ರಿ, ಆದ್ರ ಇಂಥದ್ದು ನೋಡಕ್ ಟೈಮ್ ಇಲ್ಲ ನಮಗೆ. ಅದನ್ನ ಹೊರ ಹೇಳ್ತಾರ. ನಮ್ ಹಿರಣ್ಣರ್ ಮಾತಾಡಿದ್ರಂದ್ರ ಎಂತ ಸೀಟ್ ಇದ್ರು ನಗಿ ಬಂದ್ಬಿಡ್ತದೆ. ಯಾಕೆ ಅಂದ್ರಿ ಹಿರಣ್ಣರ ಮುಗ್ಧ ಮನ್ಸರ್ ಇದ್ದು ಹೇಳ್ತಾರ ಖರೆ ಪರಿಸ್ಥಿತಿ. ಅದನ್ನು ನೋಡೋದು ಅಲ್ಲ, ವೇದಿ ಮುಗ್ಧದ ಬೇಸರ ಇವ್ರು ಹಿರಣ್ಣರ. ಈರಣ್ಣರು ಮೊದ್ಲೇ ಭಾರಿ ಉಕ್ತಾ ಇದ್ರು ಸರ್, ಭಾರಿ ಮಾತಾಡ್ಲಿಕ್ಕೆ ಬರ್ತಿರ್ಲಿಲ್ಲ ಸರ್. ಅವರು ಎಲ್ಲ ಇದಕ್ ಬಂದ್ಮೇಲೆ ಬಹಳ ಚಂದ ಮಾತಾಡ್ತಾರ ಸರ್ ಈಗ. ಅಲ್ಲಲ್ಲ ಮುಗ್ಧತೆ ನಾ ಹೇಳ್ತಾ ಇರೋದು, ಮಾತಾಡೋದಲ್ರಿ, ಮಾತಾಡೋದು ಬಿಡ್ರಿ. ಮುಗ್ಧತೆ ಕಾಣ್ತದೆ ಅವ್ರಲ್ಲಿ, ಬಹಳ ಮುಗ್ಧ. ಹೆಂಗ್ ಬೇಕಂಗ್ ಹೋಲ್ಡ್ ಮಾಡ್ಬೋದು ನಾವು. ಬಟ್ ಬೋಲ್ಡ್ ಆಗ್ಬಾರ್ದು, ಮುಗ್ಧದಲ್ಲ ಬೋಲ್ಡ್ ಆಗ್ಬಾರ್ದು. ಇದೆಂತಂದ್ರಿ ಮತ್ತೆ ಹೇಳ್ತಾರೆ ಮೊಬೈಲ್ ಬಂದೆಲ್ಲ ಕೇಳಿಸ್ಬಿಡ್ತದ ಅಂತಾರೆ. ಮತ್ತ ಮರವಾಗಿ ಬಿಟ್ಟಿರ್ತೀವಿ.
ದಯವಿಟ್ಟು ನಾ ಏನ್ ನಗಿಸ್ಬಿಟ್ರಿ ನನಗೆ ಏನೋ ನಾನು ಬಂದ್ ನಗಿಸ್ಬಿಟ್ರಿ. ಬುಕ್ ಇಲ್ದವ್ರು ನೋಡಿ ನಾನು ಶಿಟ್ ಬಂದಿದ್ ಕರೆ ಅದ್ರ. ಏನ್ ಮಾಡ್ತೀರಿ ಇವತ್ತೆಲ್ಲಾರು ಮಾಡಿಸ್ಬೋದ್ರಿ, PDF ಮಾಡಿದ್ರಿ, ಮಾಡಿದ್ರಿ, ಇಲ್ಲಾಂದ್ರೆ ಅಲ್ಲಿ ಚಿಕ್ಕರಾಮರು ದೊಡ್ಡರಾಮರು ಬರ್ದಾಗ ತಗೊಂಡ್ಬರ್ರಿ. ಅದನ್ನ ಹಿಂಗದ್ರಿ ಗ್ರಂಥ ನಿಮ್ ಕೈಬಲ್ ಪದ್ಧತಿ ಚಿಕ್ಕರಾಮರು ಬರ್ದಿದ್ದು ಮುಂದಿನ 4 ಸ್ಥಳ. ಆಮೇಲೆ ಪರಮ ಇವರು ಇವರು ಯಾರು ಶಿವಪುತ್ರಪ್ಪನವರು ಜ್ಞಾನ ಪ್ರತಿಪಾದನ ಸ್ಥಳ. ಈ 5 ಸ್ಥಳಕ್ಕೆ ಬರ್ದ ಟೀಕಾ ಗ್ರಂಥ ನೀವು ಮನಸ್ಕೊಟ್ಟು ಓದಿದ್ರೆ ನಿಮ್ಗೆ ಬೇರೆ ಅಭ್ಯಾಸ ಮಾಡೋದ್ ಬೇಕಾಗಿಲ್ಲ. ಮತ್ತ ನಿಜವಾಗಿ ಒಬ್ಬವ ಪರಮಾತ್ಮನ ಅವತಾರ ಸಿದ್ಧಾರೂಢರು ಹೇಳಿದ ಮಾತುಗಳ ಬಂದಾವದ್ರಾಗ ಇವೆಲ್ಲ ಅವನ ಮನಸ್ಸಿಗೆ ಅಂತಃಕರಣಕ್ಕೆ ಬಿಡಿತಾವ. ಎಂತ ಅಂತಃಕರಣಿದ್ರು ಕಲಿಸ್ತದ, ಸಾಮಾನ್ಯ ಮಾತುಗಳು ಇಲ್ಲ ಅದ್ರಾಗ. ಸಿದ್ಧಾರೂಢರು ಏನ್ ಮಾತಾಡ್ಯಾರ ಅದೇ ಬಂದಾವು ಶಬ್ದಗಳು ಅದ್ರಾಗ. ಅಂತಃಕರಣದ ಮ್ಯಾಗ ಪರಿಣಾಮ ಆಗಿ ಪಾಪ ದೋಷಗಳು ಆಗ್ಲಿ ವಿಕ್ಷೇಪ ದೋಷ ಆಗ್ಲಿ ಎಲ್ಲವೂ ಕತ್ತರಿಸಿ ಬಿಡ್ತಾವ. ನಾನು ನನ್ನ ಒಂದು ಬುಕ್ ನಾಗ ಬರೆದಿಟ್ಟೇನೆ ಈ ಗ್ರಂಥವನ್ನ ಬರೆದವರು ಇದ್ದಾಗ ನಾ ಎಲ್ಲಿದ್ದೆ ಅವ್ರನ್ನ ಯಾಕೆ ಭೇಟಿ ಆಗ್ಲಿಲ್ಲ ಅಂತ ಬರ್ತೀನಿ. ನಾನು ನನ್ನ ಮನಸ್ಸಿನ ಆಳ ಯಾಕೆ ಶಿವಪುತ್ರಪ್ಪನವರು 84ನೇ ಇಸ್ವಿ ಇದ್ದು, ನಾನು 54 ಹುಟ್ಟಿದೆ. 20 ವರ್ಷ ನಾವು ಇದ್ದೆ. ನಾವು ಇಲ್ಲೇ ಹುಬ್ಬಳ್ಳಿಯಾಗಿದ್ರು ಕೂಡ ನನಗೆ ಅವ್ರ ಸಂಪರ್ಕ ಬರ್ಲಿಲ್ಲ. ಯಾಕೆ ನಾ ಅವ್ರ ಸಂಪರ್ಕಕ್ಕೆ ಬರ್ಲಿಲ್ಲ ಅಂತ ವಿಷಾದವನ್ನ ವ್ಯಕ್ತಪಡಿಸಿ ನಾನು ಫಸ್ಟ್ ಪೇಜ್ನಾಗ ಅದು ಒಂದು ಫಸ್ಟ್ ತಗೊಂಡಾಗ ಅದನ್ನು ಓದಿದಾಗ ಆದಂತ ಅನುಭವನ ಅದರ ಬರೆದಿಟ್ಟೇನ. ನಿಮ್ಗೆ ಯಾಕೆ ಆಗ್ಬಾರ್ದು ನಾ ಕೇಳಾಗತ್ತೇನೆ. ಪ್ರಾರಬ್ಧನ ತಗ್ರೇ ಇರಲ್ಲ, ರೊಕ್ಕದ್ದು ಅದಾವು, ಪೆನ್ಷನ್ ಐತಿ, ಎಲ್ಲ ರೊಕ್ಕ ಅದಾವ. ಪ್ರಾರಬ್ಧ ಯಾಕೆ ಸುಮ್ಮನೆ ಓದಾಕ ಆಗಲ್ಲ ಬಿಡಂಗಿಲ್ಲ. ಏನ್ ಪುಸ್ತಕ ತಗೊಂಡಿದ್ವು, ಯಾವ ಪುಸ್ತಕ ತಗೊಂಡಿದ್ವು, ಯಾವ ಓದೇ ಎಲ್ಲ ಹಂಗ ತಂತಂದು ಇಟ್ಟೇವಿ. ಏನ್ ಈ ಪುಸ್ತಕ ತಗೊಂಬಂದು ಇಡೋದಾಕೈತಿ, ಸುಮ್ಮನೆ ಯಾಕೆ ತಗೊಂಡ್ ಬಿಡೋದ್ ಬಿಟ್ರೆ ಮತ್ತೆ ಅಲ್ಲ. ಹಂಗ ನನಗೂ ಆಗೈತಿ. ನಾವೊಂದು 100 ಪುಸ್ತಕ ತಂದಿಟ್ರೆ ಒಂದ್ 10 ಪುಸ್ತಕ ಓದಿರ್ಬೇಕು. ನಾ 9 ಪುಸ್ತಕ ಓದಿ ಇಲ್ಲ ಇನ್ನ ಹಂಗಾರ ಕವರ್ಸ್ ಹಾಕಿಲ್ಲ ಅವಕ್ಕೆ ಆಗ್ತದೆ. ಆದ್ರೆ ಈ ಪುಸ್ತಕ ಮಾತ್ರ ಕಳಿಸಿ ಓದ್ರಿ, ಕುತ್ಕೊಂಡು ಓದ್ರಿ ನೀವು. ಅಂತಃಕರಣ ಅರಳ್ತದ, ಕೇಳಂಗಿಲ್ಲ ಅರಳ್ತದ, ಅಂತಃಕರಣ ಅರಳ್ತದ. ಅಂತಃಕರಣವನ್ನ ತೊಳೆಯುವಂತ ಸೋಪ್ ಐತಲ್ಲಿ ಆ ಬುಕ್ನಾಗ. ಅಂತಃಕರಣ ಸುಧಾರಕ ನಮಗೆ ಮುಂದಿನ ಮೋಕ್ಷ ಮುಂದಿನ ದಾರಿ ಸಿಗ್ತದ ನಿಮ್ಗೆ. ಮತ್ತೆ ಕನ್ನಡದಾಗ ಬೇರೆ ಭಾಷೆ ಹೋಗಿಲ್ಲ. ಕರ್ಮ and ಉಪಾಸನಾ ಯೋಗ result in 2 important benefits. ಕರ್ಮ ಎದಕ್ಕೆ ಮುಖ್ಯದ, ಉಪಾಸನ ಎದಕ್ಕೆ ಮುಖ್ಯದ ಹೇಳ್ತಾರ ನೋಡಿ. ಇನ್ನೊಮ್ಮೆ ಕರ್ಮ ಯೋಗ helps significantly to reduce the impact of samsara. ಸಂಸಾರದ ಪರಿಣಾಮ ಏನಾಗೈತಿ ಅಂತಕ್ಕಂಥ ಮೇಲೆ ಅದು ಕಡಿಮೆ ಮಾಡ್ಬೋದು. ಒಬ್ಬ ಮನುಷ್ಯನ ಮ್ಯಾಗ ಒಂದು 50 kg ಕೊಡುವಂತ ಮನುಷ್ಯನ ಮ್ಯಾಗ ಒಂದು ಕ್ವಿಂಟಲ್ ಹೊಡಿಸಿದ್ರೆ ಹೆಂಗಾಗೈತಿ, ಹಂಗಾಗೈತಿ ಭಾರ. ಯಾವ್ದು ಸಂಸಾರದ ಭಾರ, ಈ ಜನನ ಮರಣ ಚಕ್ರದ ಭಾರ ಏನಾಗೈತಿ ಅಂತ ಭಾರ ಆಗೈತ. ಆ ಭಾರ ಇದ್ದಾಗ ನಮ್ಗೆ ಬೇರೆ ಯಾವ ಕಲ್ಪನಾ ಬರೋದಿಲ್ಲ. ಈ ಮೊದಲು ಈ ಭಾರ ಕಳ್ಕೋಬೇಕು ನಾವು ಅಂತ ಬೇರೆ ಬಗ್ಗೆ ವಿಚಾರ ಮಾಡಕ್ ಆಗ್ತದ. It is like a first aid to contain a bleeding before giving a treatment for permanent cure. ಈಗ ಒಂದು ರೋಗ ಒಂದು ಏನೋ ಆಕ್ಸಿಡೆಂಟ್ ಆಗೈತಿ, ಈಗ ಅವಾಗ ಫಸ್ಟ್ ಏಡ್ ಮಾಡ್ತಿರೋ ಏನು ಟ್ರೀಟ್ಮೆಂಟ್ ಕೊಡ್ತಿರೋ? ಮೊದಲ ಫಸ್ಟ್ ಏಡ್ ಮೊದಲು ಹಂಗ ಇದು ಫಸ್ಟ್ ಏಡ್ ಇದ್ದಾಗ ಇದು ರಕ್ತ ಹರಿಯೋದನ್ನ ನಿಲ್ಲಿಸ್ಬೇಕು, ಫಾರಿನ್ ಬಾಡಿಗೆ ತೆಗಿಬೇಕು. ಇದೆಲ್ಲ 2 ಕೆಲಸ ಹೆಂಗ್ ಮಾಡ್ತಾರ? ಒಬ್ಬ ಆಕ್ಸಿಡೆಂಟ್ ಆದಾಗ ಮೊದಲ ಫಸ್ಟ್ ಏಡ್ ಕೊಡ್ತಾರ, ಆಮೇಲೆ ಸಮೀಪದ ದವಾಖಾನೆಗೆ ರೆಫರ್ ಮಾಡ್ತಾರಲ್ಲ. ಹಂಗ ಕರ್ಮಯೋಗ ಉಪಾಸನ ಯೋಗ ಇದು ಫಸ್ಟ್ ಏಡ್ ಇದ್ದಂಗ. ಈ ಫಸ್ಟ್ ಏಡ್ ಮಾಡಿದ ಮ್ಯಾಗ ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋಗಲ್ಲ, ಅದು ಜ್ಞಾನ ಪ್ರತಿಪಾದನ ಸ್ಥಳ. The first aid is very extremely important for the final cure to work. ಜ್ಞಾನ ಅಲ್ಲಿ ಸಾಧನೆ ಆಗ್ಬೇಕಂದ್ರೆ ಈ ಫಸ್ಟ್ ಏಡ್ ಅನ್ನುವಂಥದ್ದು ಏನು ಪ್ರಾಥಮಿಕ ಶಿಕ್ಷೆ ಐತಲ್ಲ, ಕರ್ಮಯೋಗ ಮತ್ತು ಉಪಾಸನ ಯೋಗ ಇದು ಬಹಳ ಮುಖ್ಯದ.
ಇದು ಮಾಡಿದ್ರೆ ಒಮ್ಮೆಲೆ ನೀವು ಜ್ಞಾನ ಯೋಗಕ್ಕೆ ಹೋಗ್ಬಿಟ್ರಿ ಅಂದ್ರ ಹೆಂಗ ಆಗ್ತೈತಿ ಅಂದ್ರ ಹೊಲ ಹಸನ್ ಮಾಡಿಲ್ಲ ಬಿತ್ತಾಕ್ ಹೋದಂಗ ಆಗ್ತೈತಿ. ರೊಟ್ಟಿ ಹೊಡೆದು ಕುಟ್ಟಿ ಹೊಡೆದು ಗೊಬ್ಬರ ಇಟ್ಟು ಹಾಕಿ ಹದ ಮಾಡಿ ಮಳಿ ಬಂದಾಗ ಹೋಗಿ ಪೀಕ್ ಬಂದ್ ಹಂಗಲ್ಲ. ಏನು ಹೊಲ ಹಸನ ಮಾಡಿಲ್ಲ, ರೊಟ್ಟಿ ಹೊಡೆದಿಲ್ಲ, ಕುಂಟಿ ಹೊಡೆದಿಲ್ಲ, ಗೊಬ್ಬರನು ಹಾಕಿಲ್ಲ, ಅದ್ರಾಗ ಕಸದಾಗ ಹೋಗಿ ನೀವು ಬೀಜ ಬಿತ್ತಿದಂಗ ಆಗ್ತದೆ. ಇದು ಒಂದೇದು. ಎರಡನೇದು ಏನು, ಉಪಾಸನೆ ಯೋಗ ಏನ್ ಮಾಡ್ತಂದ್ರ ಇಟ್ ಕ್ರಿಯೇಟ್ಸ್ ಇಂಟ್ರೆಸ್ಟ್ ಇನ್ ಜ್ಞಾನ ಯೋಗ. ಈ ಉಪಾಸನೆ ಮಾಡಿದವ್ರಿಗೆ ಜ್ಞಾನ ಯೋಗದಾಗ ಆಸಕ್ತಿ ಬರ್ತದೆ. ಇಲ್ಲಾಂದ್ರೆ ಜ್ಞಾನ ಯೋಗದಾಗ ಆಸಕ್ತಿ ಬರೋದಿಲ್ಲ, ಮುಖ ತೊಳೋದಿಲ್ಲ ನೀವು. ಅದಕ್ಕೆ ಮೊದಲು ಕರ್ಮಯೋಗ ಮಾಡಕ್ ಕಲೀರಿ. ಕರ್ಮಯೋಗ ಮಾಡಕ್ ಬರೋದಿಲ್ಲ ಅಂತಂದ್ರೆ ನಿಷ್ಕಾಮ ಕರ್ಮ ಮಾಡ್ರಿ. Without an interest in Vedantic study, the best guru cannot do anything. ಅಂತ ನೋಡಿ ಬಂಗಾರದ ಮಾತು. ನಿಮಗೆ ಸ್ವತಃ ಆಸಕ್ತಿ ಇಲ್ಲ ಅಂದ್ರೆ ನಿಮ್ ಎದುರಿಗೆ ಪರಮಾತ್ಮನಿಂದ ಉಪದೇಶ ಮಾಡಿದ್ರು ನಿಮ್ಗೆ ಉಪಯೋಗ ಬರುವುದಿಲ್ಲ. ನಾನಲ್ಲ, ಜೀವನ ಬಂದ್ರೆ ನಿಮ್ಗೆ ಹೇಳ್ತಾರೆ ಉಪನಿಷತ್ ಅಂತ ಹೇಳಿದ್ರು ನಿಮ್ಗೆ ಏನು ಉಪಯೋಗ ಆಗೋದಿಲ್ಲ. ತಿಳ್ಕೊಂಡ್ರಿ, ಬರ್ಕೊಡ್ಬೇಕಾದ್ರೆ ಈ ವಾಕ್ಯ ಇನ್ನೊಮ್ಮೆ. Without an interest in Vedantic study, the best guru in the world cannot do anything. ಅದಕ್ಕೆ ಸಿದ್ಧಾರೂಢರು ಬಂದು ಹೋದ್ರು, ಸ್ವಾಮಿ ವಿವೇಕಾನಂದರು ಬಂದು ಹೋದ್ರು, ನಮ್ ಜನ ಇನ್ನ ಹಂಗ. ಯಾಕ ನಮ್ಮಲ್ಲಿ ಇನ್ನ ಒಳಗ್ ಬೀಜನೇ ಇಲ್ಲ. ಅವರೆಲ್ಲ ವೇದಾಂತದ ಮಳೆಯನ್ನ ಸುರಿಸಿ ಹೋದ್ರು. ಬೀಜ ಇದ್ರ ಅದು ಫಲ ಬರ್ತದೆ, ಬೀಜನೇ ಇಲ್ಲ. ಬಹಳ ಮಂದಿಗೆ ಏನೋ 4 ಮಂದಿ ಹೊಗಳಾಗತ್ತಾರೆ ಸಿದ್ಧಾರೂಢರನ್ನ, 4 ಮಂದಿ ವಿವೇಕಾನಂದನ ಹೊಗಳಾರ ಅಂತ 4 ಮಂದಿ ಹೊಗಳಾಗತ್ತಾರೆ. ಬಂದಿಲ್ಲ ಹೊಗಳಾಗತ್ತಾರೆ. ಇವನ ಭಗವಾನ cannot help. Even a simple curiosity regarding Vedanta requires punyam. ನೋಡ್ರಿ, ವೇದಾಂತದೊಳಗೆ ಆಸಕ್ತಿ ಹುಡ್ಬೇಕಂದ್ರೆ ಪುಣ್ಯದ ಫಲ ಬೇಕಂತ. ನಾವ್ ಅಂತ ಮಾತುಗಳಾಗಿವೇನು ವಿಚಾರ ಮಾಡ್ರಿ. ಕುಕ್ಕ ತೊಗೊಳಕಾಗ್ಬಾರ್ದ ನಮಗೆ? ಹೋಗೋಣ ಎಂತ ಪಾಪ ಇರ್ಬೋದು ನಮ್ ಬೆಳಿಗ್ಗೆ ಅಂತಂದ ಇರ್ಲಿ. ಆ ಪಾಪವನ್ನು ನಾನು ಹಿಂಗಂದ ಕಳಿತೀನಿ ನಿಮ್ಗೆ. ಆ ಪಾಪ ಕಳೆದು ನೀವು ಕೂತು ಹೋಗ್ತೀರಿ ಅಂತ ನಾನು ತಿಳಿದ. ನಾನ್ ಬೈದ್ ನಿಮ್ ಪಾಪ ಕಳಿತೀನಿ, ಪಾಪ ಕಳೆದ ಮರುಸ ನೀವು ಬುಕ್ ಖರೀದಿ ಮಾಡ್ತೀರಿ. ಹಾಗಿದ್ರೆ ನೀವೇನ್ ಮಾಡೋದು ಕಾಣಂಗಿಲ್ಲ ಅಂತಾರ ಅವರು. ಪಾಪ ಹೋಗ್ಯದ ಬುಕ್ ಖರೀದಿ ಮಾಡಿದ್ರೆ ಪಾಪ ಹೋಗ್ಯದ ಅಂತ ಲೆಕ್ಕ. ಇವನ್ ಎ ಸಿಂಪಲ್ ಕ್ಯೂರಿಯಾಸಿಟಿ ರಿಗಾರ್ಡಿಂಗ್ ದ ವೇದಾಂತ ರಿಕ್ವೆಸ್ಟ್ ಪುಣ್ಯಂ. ಇದ್ರಾಗ ಏನಪ್ಪ ಇವತ್ತು ಏನ್ ಹೇಳ್ತಾರ, ಕುತೂಹಲ ಇದೆ, ಪುಣ್ಯ ಅಂತ. ಆರೂವರೆಗೆ ಕ್ಲಾಸ್ ಚಾಲು ಆದ್ರೆ 6:15 ಹೋಗ್ಬಿಟ್ಟಿದ್ವಿ ನಾವು ಮುಂದೆ ಬಿಡೋದು. ನಾವು ಹೋಗಿ ಕೇಳಿದ್ರೆ ಯಾಕೆ ಲಘು ಮಂದಿ ಅಂದೆ. ಇವತ್ತು ಏನ್ ಹೇಳ್ತಾರ ಅವ್ರು ಕುತೂಹಲರಿ ನಮ್ದವ ನಾವು. ಈಗ ಅವರು ಋಷಿಕೇಶ್ನಾಗ ಸನ್ಯಾಸಿ ಆಗ್ಯಾರ, ನನಗಿಂತ ಚಿಕ್ಕವ್ರು 15 ವರ್ಷ. ಇವತ್ತು ಏನ್ ಹೇಳ್ತಾರ ಕುತೂಹಲ, ಅದಕ್ಕೆ 15 ಮಿನಿಟ್ ಮುಂದೆ ಬಂದಿಲ್ಲ ನಾವು. This curiosity is generated by punyam assured through the karma yoga and upasana. ವೇದಾಂತ ವಿಚಾರಗಳನ್ನು ತಿಳ್ಕೋಬೇಕು, ಏನಿದ್ರು ಆಳ ಹರಿವುಗಳನ್ನು ಒಳ್ಳೆ ತಿಳ್ಬೇಕು ಅನ್ನುವಂಥ ಕುತೂಹಲ ಬರ್ಬೇಕಂದ್ರೆ ಅಂತಃಕರಣದಲ್ಲಿ ದೋಷ ಕಮ್ಮಿ ಇರಬೇಕು, ಅಂತಃಕರಣದಲ್ಲಿ ಏಕಾಗ್ರತೆ ಇರಬೇಕು. ಅಂದ್ರ ಆಗ್ತದ ಸಂಸಾರದಾಗ ನಾವು ಮುಖತವಾಗ್ತಾ ಇರಲ್ಲ. ನಮ್ಮಲ್ಲಿ ಇನ್ನೂ ಪಾಪ ದೋಷಗಳದಾವ, ನಮ್ಮಲ್ಲಿ ಇನ್ನೂ ಏಕಾಗ್ರತೆ ಇಲ್ಲ, ಇನ್ನೂ ಸಂಸಾರ ವಾಸನೆಗಳದಾವ. ಸಂಸಾರ ಕರೆ ತಿಳಿಯಾಗೈತಿ. ಉಳಿದಗಳ ಬರೇ ಬಾಯಿ ಮಾತಾಗ್ಯಾವ. ಅಲ್ಲ, ಸುಳ್ಳ ವರ್ಣನೆ ಮಾಡ್ತಾರೆ. ಏನಿದ್ದೊಳೇನೋ ನಿಜಬೋಧ ಇಲ್ಲದೊಳೆ ಕಾರಣದ ಬೆಳೆದಿಗಳಂತೆ ನಿಷ್ಫಲ. ಈಗ ನೋಡ್ರಿ, ಮ್ಯಾಗ ಹೋಗಿ ಈಗ 9-10 ಗಂಟೆ 10 15 ಆತ. ಈಗ ಸೂರ್ಯ ಅದಾನ, ಚಂದಪ್ಪನ ಅದಾನಿಲ್ಲ ಆಕಾಶದಾಗ ಅದಾನೇನ್ರಿ? ಚಂದಪ್ಪ ಅದಾನ. ಚಂದಪ್ಪನ ಬೆಳಕ ಉಪಯೋಗ ಐತ್ರಿ? ಈಗ ಉಪಯೋಗ ಇಲ್ರಿ, ಈಗ ಉಪಯೋಗ ಇಲ್ಲ. ಆದ್ರೆ ಹೇಳ್ತಾರ ಜ್ಞಾನ ಆದಾಗ ವಿಷಯ ಸುಖಗಳಂದ್ರೆ ಐತಿ ಚಂದಪ್ಪನ ಬೆಳಕ. ಅದಕ್ಕಿಂತ ಹೆಚ್ಚಿಗೆ ಸುಖ ಐತಿ ಇಲ್ಲೇ. ವಿಷಯ ಜ್ಞಾನಕ್ಕಿಂತ ಹೆಚ್ಚಿಗೆ ಸುಖ ಐತಿ ಇದ್ರಾಗ.
ಇದ್ರ ರುಚಿ ನೋಡ್ರಿ ಒಮ್ಮೆ, ತಿನ್ಲಾಕ ತಯಾರಿಲ್ಲ. ಶಾಂಪಲ್ ಕೊಡಾಕತ್ತೀವಿ, ಕೇಜ್ ಗಟ್ಲೆ ಬೇಕಂದ್ರ ಅಲ್ಲಿ ಸಾಧನೆಗಳು ರೊಕ್ಕ ಕೊಡ್ಬೇಕು, ಹಂಗ ಬರ್ತೈತಿ ಅಂತ. ಶಾಂಪಲ್ ಕೊಡಾಕತ್ತಾನ ಗುರು, ದಿವಸ ಕೊಡ್ತಾನೆ ಶಾಂಪಲ್. 1 ತಾಸು ಮುಂಜಾನೆ, 1 ತಾಸು ಮಧ್ಯಾಹ್ನ, 1 ತಾಸು ಸಾಯಂಕಾಲ, 3 ತಾಸು ಕೊಟ್ಟಾಗನು ಶಾಂಪಲ್. ಬರೀ ಶಾಂಪಲ್ ತಗೊಂಡ ಹೊಟ್ಟೆ ತುಂಬಿಸ್ಕೊತೀರ ಹೆಂಗ ನೀವು? ಏನ್ ಕೇಸ್ ಗಟ್ಟಲೆ ತಗೊಳ್ಳೋ ಖರೀದಿ ಮಾಡೋದು ಅದಿರೋ? ಗಿರಾಕಿ ಹೆಂಗದಿರಿ? ನಮ್ಗ ಖರೀದಿ ಮಾಡೋದು ಬೇಡ್ರಿ, ಮುಂಜಾನೆ 1 ತಾಸು ಶಾಂಪಲ್, ಮಧ್ಯಾಹ್ನ 1 ತಾಸು ಶಾಂಪಲ್, ಸಂಜೆ 1 ತಾಸು, 3 ತಾಸು ಶಾಂಪಲ್ ನಾಗ ಅಲ್ಲೇ ಹೊಟ್ಟೆ ತುಂಬ್ತೈತಿ ನಮ್ಗ ಅಂತೀರಲ್ಲ. ಹಂಗಾರ ಶಾಂಪಲ್ ತಿಂದ ಹೊಟ್ಟೆ ತುಂಬಿಸ್ಕೊಂಡ್ ಬಿಡ್ರಿ, ಮತ್ತೇನೈತಿ? ಶಾಂಪಲ್ ಎದಕ್ ಕೊಟ್ಟಿರ್ತಾನವ? ಮುಂದ್ ರೊಕ್ಕ ಕೊಟ್ಟ ತಗೊಂಡು ನನ್ ವ್ಯಾಪಾರ ಆಗಿದೆ ಅಂತ ಕೊಟ್ಟಿರ್ತಾನ ಶಾಂಪಲ್. ಅವಾಗ ಯಾರು? ಗುರು ಅನ್ನುವ ಇದು ಯಜಮಾನ, ಗುರು ಅನ್ನುವ ಅಂಗಡಿಕಾರ. ನೀವು ಮತ್ ಗುರುವಿನ ತಲೆ ಮ್ಯಾಗ ಕೈ ಇಟ್ಟ, ಇಲ್ಲಪ್ಪ ನೀನ ಶಾಂಪಲ್ ಕೊಟ್ಬಿಡು, ಅದ್ರಾಗ ಹೊಟ್ಟೆ ತುಂಬಿಸ್ಕೊಂಡ್ ಬಿಡ್ತೀವಿ, ನಾವೇನು ಅಭ್ಯಾಸ ಮಾಡಂಗಿಲ್ಲ, ನಾವೇನು ಬುಕ್ ತಗೊಳಂಗಿಲ್ಲ, ಓದಾಕ್ ಹೋಗಂಗಿಲ್ಲ, ಕೇಳಾಕ್ ಹೋಗಂಗಿಲ್ಲ, ಮಾಡಾಕ್ ಹೋಗಂಗಿಲ್ಲ. ವಯಸ್ಸು ಆಗ್ಯಾವ್ರೆ, ಈಗ ಮೊದಲು ನಂಗೆ ಸ್ಟೆಮಿನಾ ಇಲ್ಲ, ಓದಾಕ್ ಆಗುದಿಲ್ಲ. ಓದಾಕ್ ಹೋಗ್ತೀವಿ ಅಂದ್ರೆ ನಿಂತು ಬರ್ತಾವು. ಆಮ್ಯಾಗ ಎಷ್ಟೊಂದು ಬುಕ್ ತಂದೇವಿ, ಅವ್ನು ಓದಿಲ್ಲ, ಹಂಗೆ ಇಟ್ಟೇವಿ. ಮತ್ ಇದೊಂದು ತೊಗೊಂಬಂದ್ ಅದ್ರ ಕೂಡ ಜೋಡಿಸ್ಬೇಕಾಗತಿ. ಅದಕ್ಕೆ ನಾವು ತಗೊಂಡಿಲ್ಲ ಅಂತ ಅನ್ನೋರು ಯಾರ ಕೈ ಹತ್ತಿರ ಒಂದಿಷ್ಟು ಮಂದಿ ಇದ್ರಾಗ ಹಿಂಗೇನಿದ್ರೆ ಒಂದ್ ಬೇರೆ ಹೇಳ್ತೀನಿ ಬೇಕಾದ. ಯಾರ ಕೈ ಎತ್ತಿರ ಚೆನ್ನಾಗಿರ್ತೀರಿ ನೀವು. ಚೋಳ ಮುಂದೆ ನಿಂತು ಬರ್ತಿರ್ತದ, ಚೋಳ ಮುಂದೆ ನಿಂತು ಬರ್ತದೆ. ರಾಶಿ ಹೇಳಿಕೆ ಹೇಳೋ ಮುಂದೆ ಬಂದ್ರೆ ಎರಡ್ ರೀತಿ ಅಂದ್ರೆ ಅದು. ತಿಳಿದ ನೀತಿ ಬಂದ್ರ ಒಂದ್ ಮಾತು, ತಿಳಿದ ನೀತಿ ಬಂದ್ರ ಒಂದ್ ಮಾತು. ತಿಳಿದ್ ಬರ್ತೈತೆ, ತಿಳಿದ ಬರ್ತೈತೆ ಹೇಳಲ್ಲ. ಅದೇ ಒಮ್ಮೆ ಬ್ರಹ್ಮಾನಂದ ಆಗ್ಬಿಡ್ತೈತೆ ಆ ಇಕ್ಷಿಂದ ಒಮ್ಮೆ. ಅಂದ್ರೆ ಒಳ್ಳೆ ಅಧಿಕಾರಿಗಳಂದ್ರಿ. ಸಂತೋಷ, ಹಂಗಾದ್ರೆ ಅಡ್ಡಿಲ್ಲ, ಒಳ್ಳೆ ಅಡ್ಡಿಲ್ಲ ಸರ. ಈಗ ಸ್ತ್ರೀಲಾರ್ದ ಗೊರಕೆ ಬಿಡ್ತಿರ್ತಾರ, ಹಂಗ ಆಗ್ಬಾರ್ದು. ಮನ್ಯಾಗ ಸೊಳ್ಳೆ ಪಳ್ಳೆ ಕಡಿತಿರ್ತಾವ. ಈ ಗುಡಿಗೆ ಬಂದಾಗ 1 ತಾಸು ನಿದ್ದೆ ಆಕತಿ, ಹಂಗಾಗ್ಬಾರ್ದು. ಇದು ನಿಮ್ದು ಇರಲಾರ ಚಲೋ ಇರ್ಬೇಕು. From the question, the student appears to be an advanced student. ಶಿಷ್ಯ ಕೇಳುವಂತ ಪ್ರಶ್ನೆ ಮ್ಯಾಗ ಗೊತ್ತಾಗದ ಅಶ್ವಲಾಯನ ಒಬ್ಬವ ಅಡ್ವಾನ್ಸ್ ಸ್ಟೂಡೆಂಟ್. ಅವ ಏನು ಪ್ರಾಥಮಿಕ ಹಂತದಲ್ಲಿ ಎಲ್ಲಾ ಶಿಕ್ಷಣವನ್ನು ಮುಗಿಸ್ಕೊಂಡು ಬಂದ ಏನ್ರಿ. ಒಮ್ಮೆ ಕಾಲೇಜ್ ಮಟ್ಟಕ್ಕೆ ಬಂದಂತ ಯಾಕಂದ್ರೆ ಇವ ಅಶ್ವಲಾಯನ ಋಷಿ. ಚಿತ್ತಶುದ್ಧಿ ಅಂಡ್ ಚಿತ್ತಶಾಂತಿ, ಅವರನ್ನೇ ಚಿತ್ತಶುದ್ಧಿ ಮತ್ತು ಚಿತ್ತಶಾಂತಿಯನ್ನ ಮಾಡ್ಕೊಂಡು ಬಂದಂತ ಅಡ್ವಾನ್ಸ್ ಸ್ಟೂಡೆಂಟ್ ಅದಾವ. ಮುಂದುವರೆದಂತ ವಿದ್ಯಾರ್ಥಿ ಅದಾನ. ಪುಟ್ಟಿನ ಟೆಕ್ನಿಕಲ್ ನಾಲೆಜ್ ಈ ಸಾಧನ ಚತುಷ್ಟಯ ಸಂಪನ್ನ. ಈಗ ಏನದ ವೇದಾಂತಕ್ಕೆ ಬರಬೇಕಾದ ಏನು ಕ್ವಾಲಿಫಿಕೇಶನ್ ಬೇಕು ಅವೆಲ್ಲ ಕ್ವಾಲಿಫಿಕೇಶನ್ ಇಟ್ಕೊಂಡು ಬಂದಾನ ಅಂತ ಸಾಧನ ಚತುಷ್ಟಯ ಸಂಪನ್ನನಾಗಿದ್ದಾನ ಅಂತ. He has also understood that jnana is the only means for liberation. ಜ್ಞಾನವನ್ನ ಮೋಕ್ಷಕ್ಕೆ ದಾರಿ ಅನ್ನೋದು ಬರ್ತದ ಇಲ್ಲಿ ಈ ಶಿಷ್ಯನಿಗೆ. And the only guru means to gain ಜ್ಞಾನ. ಜ್ಞಾನ ಇದ್ರೆ ಗುರು ಇದ್ರೆ ಜ್ಞಾನ ಆಗ್ತದ, ಗುರು ಇದ್ರೆ ಬದಲಾವಣೆ. Therefore he approaches ಪ್ರಜಾಪತಿ with ಶ್ರದ್ಧಾ and ಭಕ್ತಿ and asks for ಬ್ರಹ್ಮ ವಿದ್ಯಾ. ಅದರಿಂದ ಇಂತಹ ಒಂದು ಅಶ್ವಲಾಯನ ಋಷಿ ಶ್ರದ್ಧೆ ಭಕ್ತಿಯಿಂದ ಬಂದು ಆ ಗುರುಗಳಿಗೆ ಶ್ರೋತ್ರಿಯ ಬ್ರಹ್ಮ ಗುರುವಿನ ಭೇಟಿಯಾಗಿ ಸಮಿತ್ಪಾಣಿಯಾಗಿ ಬಂದು ಸಾಷ್ಟಾಂಗ ಕಾಲಿಗೆ ಎರಗಿ ನನ್ನ ಬ್ರಹ್ಮ ವಿದ್ಯೆಯನ್ನು ಕೊಡ್ಲಿ ಅಂತ ಹೇಳ್ತಾ ಇದ್ದಾನೆ. ಅದಿ ಭಗವೋ ಬ್ರಹ್ಮ ವಿದ್ಯಾ ವರಿಷ್ಠಾಂ ಸದಾ ಸದ್ಭಿ ಸೇವ್ಯಮಾನ ನಿಗೂಢ ಅಂತ ಹೇಳ್ಕೊಂಡು ಮಂತ್ರ ಚಲೋ ಆಗ್ತದ. ಒಂದೇ ಮಂತ್ರ. In the verse number 4.34 of Bhagavad Gita, Lord Krishna calls such a question as with Shraddha and Bhakti as ಪರಿಪ್ರಶ್ನೆ. ಭಗವದ್ಗೀತೆ ಒಳಗೆ 4ನೇ ಅಧ್ಯಾಯ 34ನೇ ಶ್ಲೋಕದಾಗ ಶ್ರದ್ಧಾ ಭಕ್ತಿಯಿಂದ ಬಂದು ಗುರುಗಳಿಗೆ
ಭೇಟಿ ಆಗಬೇಕು ಅಂತ ಅದೇ ರೀತಿ ಪರಂಪರೆಯಲ್ಲಿ ಹೆಂಗೆ ಹೇಳ್ಯಾರ ಅದೇ ರೀತಿ ಅಶ್ವರಾಯನ ಋಷಿ ಅನ್ನುವಂತ ಶಿಷ್ಯ ಪ್ರಜಾಪತಿ ಅನ್ನುವಂತ ಗುರುವಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಏನ್ ಮಾಡೋಣ ಆ ವಿದ್ಯೆಗಾಗಿ ಪ್ರೀತಿಯನ್ನ ಇಟ್ಟಾನ. ಆ ಮುಂದಿನ ಅರ್ಥವನ್ನು 2ನೇ ಮಂತ್ರದಿಂದ 11ನೇ ಮಂತ್ರದ ಸಾರಾಂಶವನ್ನ ನಾಳೆಗೆ ನೋಡೋಣ ಅನ್ನೋದಿಗೆ ಇವತ್ತಿನ ಈ ವಾರ್ತಾ ಸೇವೆಯನ್ನು ಗುರುಪಾದ ಸಲ್ಲಿಸಿ ನನ್ನ ಮಾಳಿಗೆ ವಿರಾಮ.